ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ 2ನೇ ಆವೃತ್ತಿಯ ಇಂದಿನ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಮ್ಮ ಈ ಕಾರ್ಯಕ್ರಮ ವಚನಗಳ ಒಂದು ಬಹುದೊಡ್ಡ ಸರಣಿಗೆ ಸಾಕ್ಷೀಭೂತವಾಗಲಿದೆ. ನಮ್ಮೊಂದಿಗಿದ್ದಾರೆ ಸಾಹಿತಿಗಳು, ವಚನಕಾರ್ತಿ ಮತ್ತು ಅನುವಾದಕಿ ಶ್ರೀಮತಿ ಜಿ.ವಿ. ರೇಣುಕಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಮ್ಮ ಮಾತುಕತೆಯನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಇವತ್ತು ಒಂದೊಳ್ಳೆ ಮಾತು, ನಮ್ಮ ಇಂದಿನ ಒಂದೊಳ್ಳೆ ಮಾತು, ಅದನ್ನು ನೋಡ್ಕೊಂಡು ಬರೋಣ. ಅದು ಕೂಡ ನಮ್ಮ ಕರ್ನಾಟಕದ ಬಹುದೊಡ್ಡ ವಚನಕಾರರು ಬರೆದಿರುವಂತಹ ಸಾಲುಗಳು, ಅಲ್ಲಮ್ಮ ಪ್ರಭುಗಳ ಸಾಲುಗಳನ್ನು ನೋಡ್ಕೊಂಡು ಬರೋಣ. ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾಯವುಂಟೆ ವಾಯಕ್ಕೆ ಬಳಲುವರು ನೋಡ, ಎತ್ತಣೇರಿ ಎತ್ತ ನರಸುವರು ಎತ್ತ ಪೋಗಲಯ್ಯ ಗುಹೇಶ್ವರ. ಬಹು ಆಧ್ಯಾತ್ಮಪೂರ್ಣವಾದಂತಹ ಸಾಲುಗಳೊಂದಿಗೆ ಇವತ್ತಿನ ನಮ್ಮ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೇಡಮ್, ನೀವು ನಿಮ್ಮ ವಚನ ಸಾಹಿತ್ಯದ ರಚನೆಯಲ್ಲಿ ಬಹುದೊಡ್ಡ ಸಾಧನೆಯನ್ನು, ದಾಖಲೆ ಅಂತ ಹೇಳ್ಬೋದು ನಾನು. 2,500ಗಳಷ್ಟು ವಚನಗಳನ್ನು ನೀವು ಸ್ವತಃ ರಚನೆ ಮಾಡಿದ್ದೀರಿ. ನಿಮಗೆ ಬಹಳ ಇಷ್ಟವಾದಂತಹ ವಾಚನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದಯಮಾಡಿ ನಿಮಗೆ ಇಷ್ಟವಾದಂತಹ ವಚನ ಯಾವುದು, ಅಥವಾ ನೀವು ಬರೆದಿರೋದ್ರಲ್ಲಿ ನಿಮಗೆ ಇಷ್ಟವಾದಂಥ ವಚನ ಯಾವುದು, ಅದರಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಮಸ್ಕಾರ. ನಾನು ವಚನಗಳನ್ನು ಬರೆದಿರೋದ್ರಲ್ಲಿ ನನಗಿಷ್ಟ ಆಗಿರೋ ಅಂಥದ್ದು ಯಾವುದು ಅಂತ ಕೇಳ್ತಾ ಇದ್ದೀರಾ. ಆದರೆ ಸಾಮಾನ್ಯವಾಗಿ ಎಲ್ಲದನ್ನೂ ಒಂದು ಇಷ್ಟಪಟ್ಟುಕೊಂಡೇನೆ ಬರೆದಿರೋದು. ಅದರಲ್ಲಿ ಒಂದು ವಚನನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅನುಭವವೆಲ್ಲ ಅರಿವಿನ ಗುರುವಾಗಿ, ಗುರು ನುಡಿಯೆಲ್ಲ ಜ್ಯೋತಿರ್ಲಿಂಗವಾಗಿ, ಅನುಭವವೆಲ್ಲ ಗುರು ನುಡಿಯಾಗಿ, ಗುರು ನುಡಿಯೆಲ್ಲ ಜ್ಯೋತಿರ್ಲಿಂಗವಾಗಿ, ಅನುಭಾವದ ಬೆಳಕು ಚೆಲ್ಲಿರಲು ಅನುವಾಗಿ, ಕತ್ತಲೆಲ್ಲಿರದೆಯ ಶ್ರೀ ಗುರು ರೇಣುಕಾ. ಸೊ ನಂದು ವಚನಗಳ ಅಂಕಿತ ಗುರು ರೇಣುಕಾ ಅಂತ ಹೇಳಿಬಿಟ್ಟು, ನನ್ನ ಹೆಸರು ಕೂಡ ರೇಣುಕಾ ಅಂತಲೇ ಇರೋದ್ರಿಂದ ನಾನು ನನ್ನ ಜೀವನದಲ್ಲಿ ಅನುಭವದಿಂದ ಬಹಳ ಕಲ್ತಿದ್ದೀನಿ. ನನಗೆ ನೋಡಿದ್ದು ಗುರು, ಕೇಳಿದ್ದು ಗುರು, ನನ್ನ ಅನುಭವ ಮಾಡಿಕೊಂಡಿರೋದು ಮಹಾಗುರು. ಎಲ್ಲದೂ ಅದು ಅನುಭವ ಪರಿವರ್ತನೆ ಆಗಿದ್ದು ಪರಮಗುರು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಗುರುಗುನು ಮತ್ತು ನನ್ನ ಅನುಭವಗಳಿಗೆ ಜಾಸ್ತಿ ಇದನ್ನು ಕೊಡ್ತೀನಿ, ಸ್ಥಾನವನ್ನು, ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಅಂದರೆ ನೀವು ಹೇಳಿದ್ರಿ, ನಿಮ್ಮ ಬಹಳಷ್ಟು ಜೀವನವನ್ನು ನೋಡಿದಿರಿ, ಜೀವನದ ಅನುಭವಗಳನ್ನು ನೋಡಿದಿರಿ, ಆ ಅನುಭವಗಳನ್ನು ನಿಮ್ಮ ವಚನಗಳಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ ಅಂತ. ಈ ವಚನಗಳನ್ನು ರಚಿಸಬೇಕು ಅನ್ನುವಂತಹ ಮನಸ್ಥಿತಿ, ಪರಿಸ್ಥಿತಿ ಎರಡಗಳನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ. ಯಾಕಂದರೆ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ಅಂದರೆ ಎಲ್ಲೋ ಆಸಕ್ತಿಗಾಗಿ ಅಥವಾ ಆ ಕ್ಷಣಕ್ಕಾಗಿ ನಾವು ಬರೀಬಹುದು. ಆದರೆ 2,500ಗಳಷ್ಟು ಬರೀಬೇಕು ಅಂತಂದರೆ ಬಹುಶಃ ಅದಕ್ಕೆ ಅದು ದೈವ ಪ್ರೇರಣೆ ಅಂತಲೇ ನಾನು ಹೇಳ್ತೀನಿ, ನನ್ನ ತಿಳುವಳಿಕೆ ಮಟ್ಟಕ್ಕೆ. ನಿಮಗೆ ಆ ಒಂದು ಪ್ರೇರಣೆ ಬಂದಂತಹ ಸನ್ನಿವೇಶ ಯಾವುದು? ನಾನು ಅನುಭವ ಮತ್ತು ಜೀವನ ನೋಡಿರೋದ್ರಿಂದ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ತಂದೆ ತಾಯಿಗಳು ಏನಕ್ಕೋ ಗೊತ್ತಿಲ್ಲ, 8ನೇ ತರಗತಿ ನಾನು ಮುಗಿಸ್ತಿದ್ದಂಗೆ ಸ್ಕೂಲ್ ಬಿಡಿಸ್ಬಿಟ್ರು. ಆಮೇಲೆ ನಾನು ಓದಿದ್ದು ಮತ್ತು
ತಿಳ್ಕೊಂಡಿದ್ದೆಲ್ಲನೂ ಸ್ವಾಧ್ಯಾಯದಿಂದ. ಆಹಾ. ಹಾಗಾಗಿ ನನಗೆ ಎಲ್ಲದೂ ಒಂದು ಸ್ವಂತ ಒಂದು ಸಂವೇದನೆ ಅನ್ನೋದು ಜಾಸ್ತಿ ಆಗ್ತಾ ಬಂತು. ನಮ್ಮ ತಂದೆ ಬಹಳ ಸಾಹಿತ್ಯ ಪ್ರಿಯರು. ಹ್ಮ್ ತುಂಬ ಪುಸ್ತಕಗಳೆಲ್ಲ ಮನೆಗೆ ಬರ್ತಾ ಇತ್ತು, ಮ್ಯಾಗಝೈನ್ಸ್ ಎಲ್ಲ. ಆವಾಗ ಅದನ್ನೆಲ್ಲ ಓದ್ತಾ ಇದ್ವಿ ನಾವು. ಆ ಒಂದು ನನಗೆ ಏನಂತ ಹೇಳಿದ್ರೆ ಒಂದು ಪ್ರತಿಕ್ರಿಯೆ ಬೇಗ ಬಂದ್ಬಿಡುತ್ತೆ, ಸಂವೇದನೆ ಅಂತ ಏನು ಹೇಳ್ತೀರ. ಹಾಗಾಗಿ ಸ್ವಲ್ಪ ಏನೋ ಶುರು ಮಾಡಿದ್ದೆ ನಾನು ಪ್ರಬಂಧ ಬರೆಯೋದ್ರಿಂದ. ಹ್ಮ್ ಹಾಗಾಗಿ ಅದಾದ ನಂತರ ಸ್ವಲ್ಪ ಒಂದು ಕವಿತೆಗಳ ಕಡೆ ಮನಸ್ಸು ಹೋಯಿತು. ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಹ್ಮ್ ಆಮೇಲೆ ಸುಮಾರು ಬರೆದ ಮೇಲೆ ನನಗೇನು ಅನ್ನಿಸ್ತು, ಈ ಕವಿತೆಗಳಲ್ಲಿ ಆ ಲಾಲಿತ್ಯ ಸ್ವಲ್ಪ ಕಮ್ಮಿ ಇದೆ. ಓಹೋ. ನಂದು ಮೆಂಟ್ಯಾಲಿಟಿಗೆ ಅದು ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಗಂಭೀರ ವಿಚಾರಗಳನ್ನು ಅದರೊಳಗೆ ಹಾಕ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ತು. ಆವಾಗ ನನಗೆ ಅನ್ನಿಸ್ತು ವಚನಗಳ ಕಡೆ ನನ್ನ ಮನಸ್ಸು ತಿರುಗ್ತು. ನನಗೆ ಅನಿಸಿದ್ದನ್ನೆಲ್ಲ ಅದರೊಳಗೆ ವಚನಗಳ ರೂಪದಲ್ಲಿ ಬರಿತಾ ಹೋದೆ. ಹ್ಮ್ ನೀವು ಹೇಳಿದ್ರೆ ಇವಾಗ 2800 ಮೇಲೆ ವಚನ ಆಗಿದೆ. ಓಹೋ. ಇತ್ತೀಚೆಗೆಲ್ಲ ಇತ್ತೀಚೆಗೆ ಸೇರ್ಸಿ. ಬರೆದಿರೋದು. ಹ್ಮ್ ಆಮೇಲೆ ವಚನ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆನೇ ಬದ್ಧತೆ. ಹ್ಮ್ ಹ್ಮ್ ನಾವು ಏನು ಹೇಳ್ತೀವೋ ಅದರಲ್ಲಿ ನಾವು ಬದ್ಧರಾಗಿರ್ಬೇಕು. ನಿಜ. ಇಲ್ಲದೆ ಇದ್ರೂ ಅದು ವಚನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬರಹ ಬದುಕು ಒಂದಾಗಿರ್ಬೇಕು ಅಂತ ಹೇಳೋದು. ನುಡಿದಂತೆ ನಡೆದು ಅಂತ ಅದು ಒಂದು ಬದ್ಧತೆ ಅಂತ ಇರಬೇಕು. ಇಲ್ಲದೆ ಇದ್ರೆ ಅದು ವಚನ ಅನ್ನೋದು ರಚನೆ ಆಗ್ಬಿಡತ್ತೆ. ಆಹಾ. ರಚನೆ ಎಲ್ಲರೂ ಮಾಡ್ಬೋದಲ್ಲ. ಹಾಗಾಗಿ ನನಗೆ ವಚನಗಳ ಮೇಲೆ ಶರಣ ಸಾಹಿತ್ಯ ಪರಿಷತ್ತಲ್ಲಿ ಇದರಲ್ಲಿ ಎಲ್ಲ ನಾವು ಕೆಲಸಗಳು ಮಾಡಿದಾಗ ಆ ಸಾಹಿತ್ಯದ ಬಗ್ಗೆ ನನಗೆ ಜಾಸ್ತಿ ಇರ್ತದೆ. ಹಾಗಂತ ನಾನು ರಾಮಾಯಣ ಮಹಾಭಾರತ ಎಲ್ಲದನ್ನೂ ಅಧ್ಯಯನ ಮಾಡ್ತೇನೆ ಬೇಕಾದಾಗ. ನನಗೆ ಇನ್ನೊಂದು ಹೆದರಿಕೆ ಏನಂತ ಹೇಳಿದ್ರೆ, ನಾವು 80ನೇ ದಶಕದಿಂದ ಸಾಮಾನ್ಯವಾಗಿ ಬರಿತಾ ಇರೋದು. ಅಂದರೆ ನಂದು ಪುಸ್ತಕ ಪ್ರಕಟಣೆ ಆಗಿರೋದೇ 95ಅಲ್ಲಿ. ಹಾಗಾಗಿ ಆ ವಚನಗಳ ಬಗ್ಗೆ ನನಗೆ ಜಾಸ್ತಿ ಆಸಕ್ತಿ ಬಂತು. ಅದ್ರ ಬಗ್ಗೆ ಏನೋ ಈಗ ಅದೇ ಅನುಭವ ಅಂತ ಹೇಳ್ತೀನಲ್ಲ, ಇವಾಗ ನಿಮ್ಮ ಮಾತಾಡಿದಾಗ ಏನೋ ಒಂದು ನನಗೆ ಅನಿಸುತ್ತೆ, ಅತ್ತ ತಕ್ಷಣ ಅದನ್ನು ವಚನ ರೂಪದಲ್ಲಿ ಮಾಡೋ ಅಂತ ಒಂದು ಆಸಕ್ತಿ ಅಷ್ಟೆ. ನೀವೇ ಹೇಳಿದಾಗೆ ನೀವು ಒಂದು 8ನೇ ತರಗತಿಗೆ ಶಾಲೆಗೆ ಹೋಗೋದನ್ನ ನಿಲ್ಲಿಸಿದ್ರು. ಅಂದರೆ ಅಫ್ಕೋರ್ಸ್ ಅಂದಿನ ಸಾಮಾಜಿಕ ಪರಿಸ್ಥಿತಿಗಳೇ ಹೇಗಿತ್ತು ಅಲ್ಲಿನ ತಕ್ಕ ಹಾಗೆ. ಆದರೆ ಇಷ್ಟೊಂದು ರಚನೆಗಳನ್ನು ಮಾಡೋದಕ್ಕೆ ಬೇಕಾದಂಥ ಭಾಷಾ ಪ್ರೌಢಿಮೆ ಮುಖ್ಯ. ಅದು ಎಲ್ಲಿಂದ ಸಿಕ್ತು ನಿಮಗೆ? ಭಾಷಾ ಪ್ರೌಢಿಮೆ ಅಂದರೆ ಅದೇ ನಾ ಹೇಳಿದ್ನಲ್ಲ, ಮ್ಯಾಗಝೈನ್ಗಳು ತುಂಬ ಓದ್ತಾ ಇದ್ವಿ ಅವಾಗ. ಮ್ಯಾಗಝೈನ್ಗಳು ತುಂಬ ಬರ್ತಾ ಇತ್ತು, ನಮ್ಮ ಮನೆಯಲ್ಲಿ ತರಿಸ್ತಾ ಇದ್ರು. ಸಾಹಿತ್ಯದ ಬಗ್ಗೆ ನಂಗೆ ತುಂಬ ಆಸಕ್ತಿ ಇತ್ತು, ಕಾದಂಬರಿಗಳನ್ನೆಲ್ಲ ಓದ್ತಾ ಇದ್ದೆ. ಆದರೆ ನನಗೆ ಬರೀಬೇಕು ಅಂತ ಯಾವಾಗಲೂ ಅನ್ನಿಸ್ಲಿಲ್ಲ. ಅದು ಶುರುವಾಗಿದ್ದು ಯಾವಾಗ ಅಂದರೆ 63ರಲ್ಲಿ, 1963ರಲ್ಲಿ ಶುರುವಾಯಿತು. ಅದು ಒಂದು ಜನಪ್ರಗತಿನ ಒಂದು ವಾರಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಮಹಿಳಾ ವಿಭಾಗದಲ್ಲಿ. ಅದನ್ನ ನೋಡಿದ ತಕ್ಷಣ ಇದೇನಿದು, ಯಾರೋ ಒಬ್ಬ ಮಹಿಳೆ ಈ ಥರ ಬರೀತಾರ ಇವಳು ಅಂತ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಒಂದು ಅದು ಸರಿ ಇಲ್ಲ ಅವ್ರು ಬರೆದಿರೋದು ಅನ್ನೋದಕ್ಕೆ ಒಂದು ಬರೆದೆ. ದಟ್ ಇಸ್ ದ ಫಸ್ಟ್ ನಂದು ಬರವಣಿಗೆ ಅಂತ ಹೇಳಿ. ಯಾರೋ ಒಬ್ಬರ ಬರವಣಿಗೆಗೆ ನಿಮ್ಮ ಪ್ರತಿಕ್ರಿಯೆ ಇದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತು ಅವಾಗ. ಅದನ್ನೇ ನಾ ಹೇಳೋದು, ಸಂವೇದನೆ ನನಗೆ ಜಾಸ್ತಿ ಎಲ್ಲದರಲ್ಲೂ. ಯಾವ್ದಾರ ಒಂದು ನೋಡಿದ್ರೆ ಅಥವಾ ಏನಾರ ಕೇಳಿದ್ರೆ ಇದು ಯಾಕೆ ಹೀಗೆ ಅಂತ ಅದನ್ನ ಒಂದು ಅನಲಿಟಿಕಲ್ ಆಗಿ ನಾನು ನೋಡ್ತಾ ಇರ್ತೀನಿ. ಅದನ್ನು ಬರೆದ್ಬಿಟ್ಟೆ, ಏನೋ ಸಿಟ್ಟು ಬಂತು, ಚೆನ್ನಾಗಿ ಅವ್ರಿಗೇನೋ ಇದು ಮಾಡಿ ವಿಮರ್ಶಾತ್ಮಕವಾಗಿ ಬರೆದ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟಿದ್ದೆ. ನಂದು ಗೆಳತಿ ಒಬ್ಬಳು ಯಾರೋ ನಮ್ಮ ಮನೆಗೆ ಬಂದಾಗ ಅದನ್ನ ನೋಡ್ಬಿಟ್ಟು ನನಗೆ ಗೊತ್ತಿಲ್ದಿರ ತಗೊಂಡು ಹೋಗಿ ಪೇಪರಿಗೆ ಕಳಿಸಿದ್ಲು. ಅದು ಜನಪ್ರಗತಿಯಲ್ಲಿ ಪ್ರಕಟ ಆಯಿತು. ಅದು ಇನ್ನೂ ಇದೆ ನನ್ನ ಹತ್ರ. ಹಂಗಾಗಿ ಅದು ನಂದು ಫಸ್ಟ್ ಇದು. ಆಮೇಲೆ ನಾನು ಎಲ್ಲ ಹಿಂದಿ ನಮ್ಮ ತಂದೆ ಸ್ಕೂಲ್ ಬಿಡಿಸಿದ್ರು ಕೂಡ ಮನೆಯಲ್ಲೇ ಎಲ್ಲ ಹಿಂದಿ ಪಾಠ ಮಾಡಿಸ್ತಾ ಇದ್ರು. ಆಮೇಲೆ SLC ಮಾಡಿಸಿದ್ರು. ಒಂದೊಂದು ಸಬ್ಜೆಕ್ಟಿಗೂ ಒಬ್ಬೊಬ್ಬ ಮೇಷ್ಟ್ರನ್ನ ಇಟ್ಬಿಟ್ಟು ನಮಗೆ ಕಲಿಸಿದ್ರು. ಅದು ವಿದ್ಯೆ ಇಲ್ಲದೆ ಇರೋ ಹಂಗೇನು ಮಾಡಲಿಲ್ಲ. ಬಟ್ ನನಗೇನು ಅನಿಸುತ್ತೆ, ಆ ಒಂದು ಜೀವನ ನಂದು
ಅನುಭವ ಆಗ್ಲಿಲ್ವಲ್ಲ ವಿದ್ಯಾರ್ಥಿ ಶಾಲೆದಾಗಿರುವುದು ವಿದ್ಯಾರ್ಥಿಯಾಗಿ ಒಂದು ಹೈಸ್ಕೂಲ್ ಮೆಟ್ಲು ಕೂಡ ನಾನು ಹತ್ಲಿಲ್ವಲ್ಲ ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ. ಏನು ನೀವು ನಿಮ್ಮ ಜೀವನದಲ್ಲಿ ಬರೆದಂತಹ ಮೊದಲ ವಚನ ಯಾವ ವಿಷಯದ ಬಗ್ಗೆ ಆಗಿತ್ತು, ನೆನಪಿದೆಯಾ? ಸತ್ಯಂ ಶಿವಂ ಸುಂದರಂ ಅಂತ ಒಂದು ಇದು ವಾಕ್ಯ ಇದೆಯಲ್ಲ, ಅದರಲ್ಲಿ ನಾನು ಈ ಶಿವದ ಬಗ್ಗೆ ಬಹಳ ಆಸಕ್ತಿ ವಹಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಶಿವ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಪರ್ಸನ್, ಇಟ್ ಇಸ್ ಎ ಕ್ವಾಲಿಟಿ, ಪರ್ಸನಾಲಿಟಿ, ಕ್ವಾಲಿಟಿ. ಶಿವ ಅಂದ್ರೆ ಶುಭ, ಮಂಗಳ, ಒಳ್ಳೆಯದು ಎಲ್ಲದು. ಅದನ್ನ ನಾನು ಸತ್ಯಂ ಶಿವಂ ಸುಂದರಂ ಅನ್ನೋದ್ರಲ್ಲಿ ಶಿವಂ ಅನ್ನೋದು ಮಧ್ಯಬಿಂದು, ಬದುಕಿನಲ್ಲಿ ಬೇಕಾಗಿರುವಂತ ಮಧ್ಯಬಿಂದು. ಯಾಕೆಂದ್ರೆ ಆ ಶಿವ ಶುಭ ಮಂಗಳಕರ ಇಲ್ದಿರ ಈ ಸತ್ಯನೂ ಸತ್ಯ ಅಲ್ಲ, ಸೌಂದರ್ಯನೂ ಸೌಂದರ್ಯ ಅಲ್ಲ. ಅದ್ರ ಬಗ್ಗೆ ಒಂದು ಬರೆದಿದ್ದೆ. ಅದನ್ನು ಕೂಡ ವಚನಾಂಜಲಿನೆಲ್ಲ ಅವರೆಲ್ಲ ಕಂಪೋಸ್ ಮಾಡಿ ಹಾಡಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ ಅದು. ನೀವು ಹೇಳಿದ್ರಿ ವಚನಾಂಜಲಿ ಅಂತ ಹೇಳಿ. ವಚನಾಂಜಲಿ ನೀವು ವಿದೇಶದ ವೇದಿಕೆಗಳಲ್ಲಿ ಶುರು ಮಾಡಿದಂತಹ ಒಂದು ಬಹುದೊಡ್ಡ ಇನಿಷಿಯೇಟಿವ್ ಕಾರ್ಯಕ್ರಮ. ಹೌದು ಹೌದು. ಹಾಗಾಗಿ ನೀವು ಮೊದಲು ಈ ನಿಮ್ಮ ವಚನವನ್ನ ಒಂದ್ಸಲ ಹೇಳಿ, ಯಾಕಂದ್ರೆ ಬಹಳ ಸುಂದರವಾದಂತಹ ಸಾಲುಗಳನ್ನು ಹೊಂದಿರುವಂಥದ್ದು. ನಿಮಗೆ ಅದರ ಸಾಲುಗಳು ನೆನಪಿದ್ರೆ ದಯಮಾಡಿ ಅದನ್ನ ಹೇಳಿ, ಮುಂದೆ ವಚನಾಂಜಲಿ ಬಗ್ಗೆ ಮಾತಾಡೋಣ. ಸತ್ಯಂ ಶಿವಂ ಸುಂದರಂ ಎಂಬುದು ಬದುಕಿನ ಪರಮಾರ್ಥ ಕಾಣಿರೋ. ಸತ್ಯಂ ಶಿವಂ ಎನ್ನುವುದು ಅದು ಹೇಗೆ ಅಂತ ಹೇಳಿದ್ರೆ, ಶಿವ ಅನ್ನುವುದು ಮಧ್ಯಬಿಂದು ಕಾಣೋ. ಶಿವ ಇಲ್ಲದೆ ಸತ್ಯ ಸತ್ಯವಲ್ಲ, ಅದು ಮಿಥ್ಯ. ಸೌಂದರ್ಯದಲ್ಲೂ ಕೂಡ ಶಿವ ಇರಬೇಕು, ಅದು ಇಲ್ಲದೆ ಇದ್ರೆ ಅದು ಕೂಡ ಸೌಂದರ್ಯ ಅಲ್ಲ, ಅದು ಘೋರ ರೂಪ ತಾಳುತ್ತೆ. ಸೊ ಶಿವ ಅಂತ ಅನ್ನೋದು ಎಲ್ಲದಕ್ಕೂ ಒಂದು ಮಧ್ಯಬಿಂದು ಥರ. ಅದು ಒಂದು ಲೈಫ್ನಲ್ಲೂ ಕೂಡ, ಜೀವನದಲ್ಲೂ ಕೂಡ ಅದು ನಮ್ಮ ಮಧ್ಯಬಿಂದು ಆಗಿರಬೇಕು. ಅಂದರೆ ಎಲ್ಲದರಲ್ಲೂ ಶಿವನನ್ನು ನಾವು ಕಾಣಬೇಕು, ಅಂದರೆ ಒಳ್ಳೆಯದನ್ನು ಕಾಣಬೇಕು, ಶುಭ ಕಾಣಬೇಕು. ಇಲ್ಲಿ ವಚನಕಾರರಲ್ಲಿ ಒಂದು ಬರುತ್ತೆ, ಪರಿಣಾಮಿ ಅಂತ ಹೇಳಿಬಿಟ್ಟು. ಪರಿಣಾಮಿ ಅಂತ ಹೇಳಿದ್ರೆ ನಾನು ಅದೇ ಹೇಳಿದ್ರು, ಬ್ರಹ್ಮವನ್ನು ಓದಿದರೇನು ಬ್ರಹ್ಮಾಂಡವರಿಯದನ್ನಕ್ಕ, ಭಾಷಣವೆಷ್ಟು ಬಿಗಿದರೇನು ಬದುಕು ಬಿಗಿಯಾಗದನ್ನಕ್ಕ, ಪುಟಗಳೆಷ್ಟು ಬಡದೇನು ಪರಿಣಾಮಿ ಆಗದನ್ನಕ್ಕ. ಅಂದರೆ ನೀವೇ ಅದು ಆಗದೆ ಇದ್ದ ಮೇಲೆ ಅದು ಎಷ್ಟು ಬರೆದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಸೊ ಹಾಗೆ ಶಿವ ಅಂತ ಅನ್ನೋದು ಒಂದು ತುಂಬ ಒಳ್ಳೆಯ ಒಂದು ಮನಸ್ಥಿತಿ, ಅದು ಇರಬೇಕು ನಮಗೆ. ಅದನ್ನೇ ಹೇಳೋದು ನೀವು, ಶಿವ ಸಾನ್ನಿಧ್ಯ ಸಾಮರಸ್ಯ ಅಂತ, ಲಿಂಗಾಂಗ ಸಾಮರಸ್ಯ ಅಂತ ಏನು ಹೇಳ್ತಾರೆ ಇದರಲ್ಲಿ, ನಾವು ಶಿವ ಆಗೋದು ಅಷ್ಟೇ. ನಿಜ. ಇನ್ನು ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳ ವಿಚಾರಗಳ ಬಗ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಶಿವಶರಣರು, ವಚನಕಾರರು ಯಾರು? ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅವರಿಗೆ ಸಾಟಿ ಅವರೇನೇನೆ. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರಪಂಚದ ಯಾವುದೇ ತುದಿನಲ್ಲಿ ಹೋಗಿ ನಿಂತ್ಕೊಂಡ್ರು ಅವರ ಮಾತನ್ನು ನಾವು ಆ ಜನತೆಗಾಗಲಿ ಆ ಸಂಸ್ಕೃತಿಗಾಗಲಿ ಪ್ರಸ್ತುತ ಮಾಡ್ಬೋದು. ಹಾಗಾಗಿ ನನಗೆ ಅವರು ಬಹಳ ಇಷ್ಟ ಆಗ್ತಾರೆ. ಅದು ಬಿಟ್ಟರೆ ಅಕ್ಕ ಮಹಾದೇವಿ ಬಗ್ಗೆ ನನಗೆ ಬಹಳ ಒಂದು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ, ಇವಾಗಿನ ಮಹಿಳೆಯರಿಗೆ ಅವಳು ಮಾದರಿಯಾಗಿದ್ದಾಳೆ. ಅವಳ ಜೀವನ ಬೇರೆ ಥರನೇ ಇತ್ತು, ಆದರೆ ಅವಳು ತೋರಿಸಿದ ಧೈರ್ಯ, ಅವಳ ಲೈಫ್ನಲ್ಲಿ ಅವಳು ಹೇಗೆ ಡಿಸಿಷನ್ಗಳು ತಗೊಂಡ್ಳು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ತಾನು ಮಾಡಬೇಕು ಅಂತಂದಿದ್ದನ್ನು ಮಾಡೇ ಮಾಡ್ತಾಳೆ ಅವಳು. ಸೊ ಅದೇ ಅಕ್ಕಮಹಾದೇವಿ ಕುಡಿದ ನೀರನ್ನ ನಾನು ಕುಡ್ದಿರೋದು ಶಿವಮೊಗ್ಗ ನಮ್ಮ ಹೌದು, ಉಡುತಡಿಯನ್ನೆಲ್ಲ. ಹಾಗಾಗಿ ಅವರಿಬ್ರು ನನಗೆ ತುಂಬಾ ಇದಾಗ್ತಾರೆ. ನೀವು ಕೂಡ ಅಲ್ಲಮ ಪ್ರಭುಗಳ ಮೇಲೆ ಒಂದು ಪುಸ್ತಕ ಬರೆದಿದ್ರಿ, ಈಗ ತೋರಿಸಿದ್ರಿ ಚಿತ್ರ. ಹೌದು. ಏನು ಯಾವ ವಿಷಯಗಳನ್ನು ಇಟ್ಟುಕೊಂಡು ಆ ಪುಸ್ತಕವನ್ನು ಬರೆದ್ರಿ? ಅರಿವಿನ ಮಹಾಗುರು ಅಲ್ಲಮ ಪ್ರಭು. ಅದು ಒಬ್ಬರು ಪ್ರಕಾಶನ ಸಂಸ್ಥೆಯವರು ಅಲ್ಲಮ ಪ್ರಭು ಬಗ್ಗೆ ಬರ್ಕೊಡಿ. ಯೂಶುವಲ್ ಆಗಿ ಯಾರು ಧೈರ್ಯ ಮಾಡಲ್ಲ, ಅಲ್ಲಮ ಪ್ರಭುಗಳನ್ನು ಮುಟ್ಟೋ ಧೈರ್ಯನೂ ಮಾಡೋದಿಲ್ಲ. ಯಾಕೆಂದ್ರೆ ಬೆಳಗಿನ ವಚನ ಅವರುಗಳು ಬರೆದಿರೋದು ಜಾಸ್ತಿ. ಆ ಬೆಳಗಿನ ವಚನದಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ಅದು ಏನು ಓದ್ತಿರೋ ಅದು ಅರ್ಥ ಇರಲ್ಲ, ಅದಕ್ಕೆ ತುಂಬ ಅರ್ಥಗಳಿರುತ್ತೆ ಈ ಬೆಳಗ್ಗೆ. ಅದಕ್ಕೋಸ್ಕರನೇ ನಂದು ಬೆಳಗಿನ ವಚನ ಕೋಶ ಅಂತ ಒಂದಿದೆ, ಅದನ್ನು ತಕ್ಕೊಂಡು ಒಂದು ಪದಕ್ಕೆ ಒಂದು 3-4 ಅರ್ಥಗಳು ಕೊಡ್ತಾರೆ. ಅವಾಗ ನಮಗೆ ಎಷ್ಟು ತಲೆ ಕೆಡುತ್ತೆ ಅಂತ ಹೇಳಿದ್ರೆ, ಈ ವಚನದಲ್ಲಿ ಈ ಇದರಲ್ಲಿ ಯಾವ ಅರ್ಥ ತಗೊಂಡಿದ್ದಾರೆ ಅವರು
ಅವಾಗ ನಾವು ಅವರ ಪರ್ಸನಾಲಿಟಿ ಬಗ್ಗೆ ನಾವು ಜಾಸ್ತಿ ಸ್ಟಡಿ ಮಾಡಬೇಕಾಗುತ್ತೆ. ಹೆಂಗೆ ಅವ್ರದ್ದು ವ್ಯಕ್ತಿತ್ವ ಯಾವ ಥರ ಇತ್ತು, ಅವ್ರು ಏನಕ್ಕೆ ಈ ಥರ ಹೇಳಿರಬಹುದು, ಅವತ್ತಿನ ಸಮಾಜದ ಸ್ಥಿತಿಗತಿಗಳೇನಿತ್ತು ಎಲ್ಲದನ್ನು ನಾವು ಮಾಡಿಕೊಂಡು ಆ ಒಂದು ವಚನ ತುಂಬ ಸುಲಭ ಅಂತ ಹೇಳ್ತಾರೆ, ಅದು ಅಷ್ಟು ಸುಲಭ ಅಲ್ಲ. ನಾವು ಅದನ್ನು ಇದೆಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ವಚನಕ್ಕೆ ಇದೇ ಅರ್ಥ ಅಂತ ಹೇಳಬೇಕಾದ್ರೆ ತುಂಬ ಕಷ್ಟ ಇದೆ. ಅದರಲ್ಲೂ ಅಲ್ಲಮ ಪ್ರಭುದು ಬೆಳಗಿನ ವಚನಗಳಲ್ಲಿ ನನಗೆ ತುಂಬ ಅದನ್ನು ಭಾಳ ಸ್ಟಡಿ ಮಾಡಿದ್ದೀನಿ ನಾನು. ಬರೀ ಒಂದು 25 ವಚನ ಏನೋ ಇದೆ ಅದರಲ್ಲಿ ಅಷ್ಟೇನೆ. ಯೂಶುವಲ್ ಆಗಿ ನಾನು ಆ ವಚನಗಳನ್ನೇ ಆಗಲಿ ಯಾರದ್ದಾದ್ರೂ ಒಂದು ವ್ಯಕ್ತಿತ್ವನ ಹೇಳಬೇಕು ಅಂತ ಅನ್ನೋದಾಗಲಿ ನನಗೆ ಇಂದಿನ ಕಾಲಕ್ಕೆ, ಇಂದಿನ ಯುವ ಜನತೆಗೆ ಯಾವ ರೀತಿ ಅದು ಪ್ರಸ್ತುತ ಆಗುತ್ತೆ. ಹೌದು, ಅದು ನನ್ನ ಪ್ರತಿಯೊಂದು ಬರಹದಲ್ಲೂ ಅದೇ ಇದೆ. ಯೂಶಲಿ ನಾನು ಪ್ರಬಂಧ ಜಾಸ್ತಿ ಬರಿತೀನಿ. ಅವಾಗ ಇವರು ಮನೆಯ ಎಲ್ ಬಸವರಾಜ್ ಅವರು ತುಂಬ ದೊಡ್ಡ ಸಾಹಿತಿಗಳು, ಮೈಸೂರಿನಲ್ಲಿದ್ದರು. ಅವ್ರು ಹೇಳಿದರು, ಅಲ್ಲ ಕನ್ನಡದಲ್ಲಿ ಪ್ರಬಂಧ ಸಾಹಿತ್ಯನೇ ಭಾಳ ಕಮ್ಮಿ ಅಮ್ಮ, ಅದರಲ್ಲೂ ಲೇಡೀಸ್ ಅಂತೂ ಬರದೇ ಇಲ್ಲ, ಹಾಸ್ಯ ಸಾಹಿತಿಯವ್ರುಗಳು ಒಂದಿಬ್ಬರು ಇದ್ದಾರೆ ಅಷ್ಟೇ, ಇದು ತುಂಬ ನಿನಗಿದ್ರಲ್ಲಿ ಚೆನ್ನಾಗಿ ಇದು ಮಾಡಿದೆಯಾ, ಬರೀ ನೀನು ಅಂತ. ಆವಾಗ ಅವರು ಸುಮಾರು 2-3 ಪುಸ್ತಕಗಳು ಪ್ರಕಟಣೆ ಆಗಿದೆ. ಅದರಲ್ಲಿ ಈ ಚೈಲ್ಡ್ ಕ್ರಿಮಿನಲ್ಸು ಹೇಗೆ ಅವರು ಡೆವಲಪ್ ಆಗ್ತಾರೆ, ರೇಪ್ ಬಗ್ಗೆ ಯಾವ ಥರ ಇದೆ, ಅಬ್ರಾಡ್ಗಳಲ್ಲಿ ಯಾವ ಥರ ಅದೆಲ್ಲ ಇದು ಮಾಡ್ತಾರೆ, ಡ್ರಗ್ ಅಡಿಕ್ಷನ್ನು, ಈ ಥರದ್ದೇ ನಾನು ಜಾಸ್ತಿ ಬರಿತೀನಿ. ಓಕೆ, ಮುಖ್ಯವಾಗಿ ಇನ್ನೊಂದು ನೀವು ಮಾಡಿದಂಥ ಒಂದು ಬಹಳ ರೆವಲ್ಯೂಷನರಿ ಕಾರ್ಯಕ್ರಮ ಅಂದರೆ ವಚನಾಂಜಲಿ. ವಿದೇಶದ ವೇದಿಕೆಗಳಲ್ಲಿ ವಚನಗಳನ್ನು ಮುಖ್ಯ ಭೂಮಿಕೆಯಲ್ಲಿಟ್ಟು ಮಾಡಿದಂಥ ಒಂದು ಬಹುದೊಡ್ಡ ಕೆಲಸ. ಅದು ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಇದೆ, ಒಂದು ಪರಂಪರೆ ರೀತಿ. ಆ ವಚನಾಂಜಲಿ ಕಾರ್ಯಕ್ರಮ ಹೇಗೆ ಶುರುವಾಯಿತು, ಯಾಕೆ ಈ ಯೋಚನೆ ಬಂತು ನಿಮಗೆ? ನಾನು ಮೊದಲನೇದಾಗಿ ಸಿಂಗಪೂರ್ಗೆ ಹೋದಾಗ ನಮ್ಮ ಮಗಳು ಇದ್ದಾಳೆ ಅಲ್ಲಿ, ಅವ್ರ ಮನೆಗೆ ಅಂತ ಹೋಗಿದ್ದೆ. ಅಲ್ಲಿ ಒಂದು ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಕಾಡೆಮಿ ಅಂತ ಅನ್ನೋರು ಸ್ಪಾನ್ಸರ್ ಮಾಡ್ತಾಯಿದ್ರು, ತ್ಯಾಗರಾಜ ಜಯಂತಿನ ಏನೋ ಮಾಡ್ತಾಯಿದ್ರು. ಸೊ ಕರೆದಿದ್ರಲ್ಲ, ನಾವು ಹೋದೆ. ಅಲ್ಲಿ ಹೋದಾಗ ನನಗೆ ತಕ್ಷಣ ಇದು ಹೊಳಿತು, ಯಾತಕ್ಕೆ ವಚನಗಳನ್ನು ಈ ಥರ ತ್ಯಾಗರಾಜ ಜಯಂತಿ, ಪುರಂದರ ಜಯಂತಿ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಎಲ್ಲರೂ ಅವರದ್ದೇ ಹಾಡುಗಳನ್ನು ಹಾಡ್ತಾರೆ, ಅವರ ರಚನೆಗಳನ್ನು ಕಂಪೋಸ್ ಮಾಡಿ ಎಲ್ಲ ಹಾಡ್ತಾರೆ ಗ್ರೂಪ್ನಲ್ಲಿ. ಸೊ ವಚನಗಳನ್ನು ಕೂಡ ನಾವು ಯಾತಕ್ಕೆ ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಹೊಸಬಳು ಅಲ್ಲಿ, ಅವ್ರು ಯಾರು ನನಗೆ ಪರಿಚಯ ಇರಲಿಲ್ಲ. ಸೊ ನಾನು ಕನ್ನಡ ಸಂಘದವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ಈ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಅಕಾಡೆಮಿನವರು, ಅವರನ್ನ ಕೇಳಿ ಮೇಡಮ್ ಅಂದರು. ನಾನು ಇಮ್ಮಿಡಿಯೇಟಾಗಿ ಅಲ್ಲೇನೆ ಅದೇ ಕಾರ್ಯಕ್ರಮದಲ್ಲಿ ಇಲ್ಲಿ ಇದ್ದಾರೆ ಅವರು ಅಂತ ಹೇಳಿದ್ರು. ತಕ್ಷಣ ಅವ್ರ ಹತ್ರ ಹೋಗಿ ಹೇಳಿದೆ, ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ಏನು ವಚನ ಅಂದರೆ ಅಂತ. ಇಷ್ಟು ಪ್ರಚಾರ ಇಷ್ಟರ ಮಟ್ಟಿಗಿದೆ ಅಂತ ನಂಗೆ ತುಂಬ ಒಂಥರ ಆಯಿತು. ಆಮೇಲೆ ನಾನು ಹಿಂಗೆ ಅಂತೆಲ್ಲ ಹೇಳಿದೆ. ಓಕೆ, ಲೆಟಸ್ ಡೂ ಅಂತ ಏನೋ ಹೇಳಿದ್ರು ಅವರು. ಕನ್ನಡ ಏನೋ ಬರ್ತಾ ಇರಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ಬಂದು ಮತ್ತೆ ನನ್ನ ಮಗಳಿಗೆ ಹೇಳಿದೆ. ಆಮೇಲೆ ನನ್ನ ಮಗಳನ್ನ ಒಂದಿನ ಮೀಟಿಂಗಿಗೆ ಕರೆದಿದ್ರಂತೆ ಅವರು. ಆವಾಗ ಅವಳು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿ ನನಗೆ ಮೆಸೇಜ್ ಮಾಡಿದ್ಲು, ಥ್ಯಾಂಕ್ ಗಾಡ್ ನೀನು ನಮ್ಗೊಂದು ಸ್ವಲ್ಪನಾದ್ರೂ ಅದ್ರ ಬಗ್ಗೆ ಹೇಳಿದ್ಯಲ್ಲ, ನಾನು ಅವ್ರ ಹತ್ರ ಹೇಳಕ್ಕೆ ಸರಿ ಹೋಯ್ತು ಅಂತ. ಸೊ ನಾನು ಕನ್ನಡ ಸಂಘದವ್ರಿಗೆ ಏನು ಹೇಳಿದೆ ಅಂದರೆ, ನೀವು ಕನ್ನಡ ಸಂಘ ಅಂತ ಇರೋದ್ರಿಂದ ಇದನ್ನು ಯಾವುದೇ ರಿಲಿಜಿಯಸ್ ಪರ್ಪಸ್ ಆಗಿ ತಗೋಬೇಡಿ. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ಅಮೂಲ್ಯವಾದ ಒಂದು ಅಪರೂಪದ ಕೊಡುಗೆ ಅದು. ಅದ್ರ ಬಗ್ಗೆ ನೀವು ಹೈಲೈಟ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದಾಗ ಅವರು ಕನ್ವಿನ್ಸ್ ಆಗಿ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಸಂಘ ಅವರು ಮಾಡ್ತಾ ಇದ್ದಾರೆ. ಇದೇ ಸೇರಿದಂತೆ ಈ ವಚನಾಂಜಲಿ ಕಾರ್ಯಕ್ರಮಗಳನ್ನು ಬಿಟ್ಟು ನಾಡಿನ ಹಲವಾರು ಪ್ರಖ್ಯಾತ ವೇದಿಕೆಗಳಲ್ಲಿ ವಚನ ಸಾಹಿತ್ಯದ ಕುರಿತಾಗಿ ನೀವು ಕೆಲಸವನ್ನು ಮಾಡ್ತಿದ್ರಿ. ಹಲವಾರು ಮಹನೀಯರು, ಸಾಹಿತಿಗಳು, ಕಲಾವಿದರು, ಶ್ರೀಗಳು ಎಲ್ಲರೂ ನಿಮ್ಮ ಈ ಒಂದು ಕೆಲಸನ ಬಹಳ ಮೆಚ್ಚಿದ್ದಾರೆ. ನಿಮಗೆ ಬಹಳ ಇದು ಆಶೀರ್ವಾದ ರೂಪ ಅಂತ ಅನ್ಕೋಬಹುದು, ಅಥವಾ ಪ್ರೋತ್ಸಾಹ ರೂಪ ಅಂತಲೂ ಅನ್ಕೋಬಹುದು. ಯಾವೆಲ್ಲ ಹಿರಿಯರಿಂದ ಸಿಕ್ಕಂತಹ ವಿಷಯಗಳ ಬಗ್ಗೆ ನೀವೇನು ಹೇಳ್ತೀರಿ? ಮೊಟ್ಟಮೊದಲನೇದಾಗಿ ನಂದು
ಸಾರ್ವಜನಿಕ ಬದುಕು ಶುರುವಾಗಿದ್ದೇನೆ ಅಕ್ಕಮಹಾದೇವಿ ಸಮಾಜದಿಂದ. ಅಲ್ಲಿ ನಾನು ಚಿಕ್ಕ ಚಿಕ್ಕ ಹುಡುಗರನ್ನ ಅಲ್ಲಿ ಇದು ಮಾಡ್ತಾ ಇದ್ರು, ಬಡ ಹುಡುಗರನ್ನ, ಅವರುಗಳನ್ನ ಸೇರಿಸ್ಕೊಂಡು ನಾಟಕಗಳು ಮಾಡಿಸೋದು ಇದು ಎಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಆಕಾಶವಾಣಿನಲ್ಲಿ ಅವಾಗ ರೆಕಾರ್ಡಿಂಗ್ ಏನೂ ಇರಲೇ ಇಲ್ಲ. ಕಲಾವಾಹಿನಿ ಶ್ರೋತೃ ಸಂಘ ಅಂತ ನಮ್ದೊಂದು ಮಾಡ್ಕೊಂಡ್ವಿ. ಅಲ್ಲಿ ಮಹಿಳಾ ವಿಭಾಗದಲ್ಲಿ ನಾಟಕಗಳು ಅದು ಇದು ಏನೋ ಹಾಡು ಹಸೆ ಅದೆಲ್ಲ ಹೇಳ. ಅವಾಗ ಏನ್ ಮಾಡಿದ್ರು, ಬರೀರಿ ನೀವು ಅಂತ ಸಣ್ಣ ಸಣ್ಣ ನಾಟಕಗಳು. ಅದು ಅಲ್ಲಿ ಒಂದು ವಸಂತ ಕೌಲಿ ಅವರಾಗ್ಲಿ, ಇದು ಎಸ್ ಕೆ ಪದ್ಮಾದೇವಿ ಅವರಾಗ್ಲಿ, ತುಂಬ ಜನದ ನನಗೆ ಅಲ್ಲಿ ಪರಿಚಯ, ಜಿ ನೀಲಕಂಠರಾವ್ ಅವರು ಎಲ್ಲ ಇದ್ರು. ಅಲ್ಲಿ ಒಂದು ಪರಿಚಯ ಆಗಿದ್ದ ಮೇಲೆ ಬಸವ ಸಮಿತಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ಮಾನ್ಯ ಬಿ ಡಿ ಜತ್ತಿ ಅವರು ಅಧ್ಯಕ್ಷರಾಗಿದ್ದರು. ಅಲ್ಲಿ ತುಂಬ ಜನ ಈ ಮ್ಯೂಸಿಷಿಯನ್ಸು ಮತ್ತು ಸಾಹಿತಿಗಳು ಪರಿಚಯ ನನಗಾಯಿತು. ಅಲ್ಲಿ ಏನು ಮಾಡಿದೆ, ನಾನು ಅಲ್ಲಿ ಕಾರ್ಯಕ್ರಮಗಳಿಗೆ ನಿರೂಪಣೆಯನ್ನು ಮಾಡ್ತಾ ಇದ್ದೆ. ಅಲ್ಲಿ ಶುರು ಮಾಡಿದ್ದೆ ನಾನು ನಿರೂಪಣಾ ಪದ್ಧತಿಯನ್ನು. ಶುರು ಮಾಡಿದಾಗ ನನಗೇನಾಯಿತು, ಅಲ್ಲಿ ಬಂದು ವಿದ್ವಾಂಸರುಗಳೆಲ್ಲ ಇದನ್ನು ಕೊಡ್ತಾ ಇದ್ರಲ್ಲ, ಉಪನ್ಯಾಸಗಳನ್ನು ಕೊಡ್ತಾ ಇದ್ದದ್ದು, ಅದನ್ನು ನಾನು ಸಂಕ್ಷಿಪ್ತ ಮಾಡಿ ಹೇಳ್ತಾ ಇದ್ದೆ. ಅದು ಎಲ್ಲರಿಗೂ ತುಂಬ ಇಂಪ್ರೆಸ್ ಆಗಿತ್ತು. ಹಾಗಾಗಿ ನಾನಲ್ಲಿ ಓದಿದ್ದಕ್ಕಿಂತ ಅವಾಗ ನನಗೆ ಕೇಳಿ ಕೇಳಿ ಕಲ್ತಿದ್ದೆ ಜಾಸ್ತಿ ಆಯಿತು. ಓಹೋ. ಹಾಗಾಗಿ ಈ ಕಾರ್ಯಕ್ರಮಗಳ ಮಧ್ಯೆ ನಿಮ್ಮ ವಚನಗಳನ್ನು ಉಪಯೋಗಿಸಿ ನೃತ್ಯ ರೂಪಕಗಳನ್ನು ಮಾಡಿಸುವಂತಹ ಒಂದು ಪದ್ಧತಿ ಕೂಡ ತಂದ್ರಿ. ಹಲವಾರು ಕರ್ನಾಟಕದ ಖ್ಯಾತ ನೃತ್ಯಗಾರ್ತಿಯರು ಅದಕ್ಕೆ ಜೊತೆಯಾದರು. ಈ ಪ್ರಯೋಗಗಳನ್ನು ಶುರು ಮಾಡಬೇಕು ಅಂತ ಅನಿಸಿದ್ದು ಯಾವಾಗ? ಅದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಂತ ಮೈಸೂರಿನಲ್ಲಿ ಸುತ್ತೂರು ಶ್ರೀಗಳಿಂದ ಶುರುವಾಯಿತು. ಅದರದ್ದು 2ನೇ ಸಮ್ಮೇಳನ ಬೆಂಗಳೂರಿನಲ್ಲಾಯಿತು, ಇದ್ರ ಬಸವನಗುಡಿಯ ಇದರಲ್ಲಿ. ಆವಾಗ ನಾನು ಅಲ್ಲಿ ಆಜೀವ ಸದಸ್ಯೆ ಆಗಿದ್ದೆ. ಅಲ್ಲಿ ಹೋಗಿ ಮೀಟಿಂಗಿಗೆ ಸಮ್ಮೇಳನದ ಮೀಟಿಂಗಿಗೆ ಹೋದಾಗ ಅಲ್ಲಿ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ, ಆ ಸಾಂಸ್ಕೃತಿಕ ಸಮಿತಿ ಮಾಡಬೇಕಾಗಿರೋರು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೊರಟೋದ್ರಂತೆ. ಡೈರೆಕ್ಟಾಗಿ ಗೌರವ ಚನ್ನಬಸಪ್ಪನವ್ರು ನನಗೆ ನೀನು ಮಾಡಿಬಿಡು ಅದನ್ನ ಅಂತ ಹೇಳಿದ್ರು. ಸಾಂಸ್ಕೃತಿಕ 3 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ನಿನ್ನ ಜವಾಬ್ದಾರಿ ನೀನು ಮಾಡು ಅಂತ. ಆವಾಗ ಸಾಶಿ ಮರಳಯ್ಯನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ರೂಪಕ ಬರೆದಿದ್ರು. ಆವಾಗ ನಾವು ಶ್ರೀಮತಿ ವೈಜಯಂತಿ ಕಾಶಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ವಿಜಯ ಕಾಶಿ ಅವ್ರ ಹಸ್ಬೆಂಡ್, ಅವರು ಒಂದು ರೂಪಕ ಮಾಡಿದ್ರು, ಸಾಶಿ ಮರಳಯ್ಯನವ್ರು ಬರೆದಿದ್ದು. ಅದು ಆದಮೇಲೆ ಆವಾಗ ತುಂಬ ಜನದ್ದು ಅಪ್ರಿಸಿಯೇಷನ್ ಬಂತು. ಅವಾಗ ತುಂಬ ಜನ ಭಾಳ ಚೆನ್ನಾಗಿತ್ತು, 3 ದಿನದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇದೆಲ್ಲ ನಂಗೆ ಒಂದು ಅವಾಗ ಇನ್ನೂ ಅವಾಗ 80ರ ದಶಕ ಅದು. ಆವಾಗ ನಾನು ಈ ಬಸವ ಸಮಿತಿ ಕಾರ್ಯಕ್ರಮಗಳಲ್ಲೂ ತುಂಬ ಮಾಡ್ತಾಯಿದ್ದೆ. ಡ್ರಾಮಾಗಳು, ಈ ಅಲಮಪ್ರಭುದು ಮಾಯಾ ಕೋಲಾಹಲ ಎಲ್ಲ ಮಾಡಿಸಿದ್ದೀನಿ ಅಲ್ಲಿ. ಆವಾಗ ವೈಜಯಂತಿ ಕಾಶಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ, ನೀವು ಯಾವ್ದಾದ್ರು ಒಂದು ವಚನದ್ದು ಒಂದು ಇದು ಮಾಡಿ ಅಂತ ಹೇಳ್ಬಿಟ್ಟು. ಅವಾಗ ಮಾಡಿದ್ರು ಅವರು ಡ್ಯಾನ್ಸ್. ಅದು ಒಂದು ನೃತ್ಯ ಒಂದಾಯ್ತು, ವಚನಾಧಾರಿತ ನೃತ್ಯ. ಅದಾದ್ಮೇಲೆ ಎಚ್ ಕೆ ನಾರಾಯಣ ಅವ್ರು ಗೊತ್ತಿರ್ಬೇಕು, ಮ್ಯೂಸಿಷಿಯನ್. ಅವರು ನಾವುಗಳೆಲ್ಲ ಸೇರ್ಕೊಂಡು ಒಂದು ಕಾವ್ಯ ವಾಚನ ಥರ, ಅಂದರೆ ಯಲ್ಲಮ್ಮ ಪ್ರಭು ಮತ್ತು ಅಕ್ಕಮಹಾದೇವಿ ಒಂದು ಅನುಭವ ಮಂಟಪದಲ್ಲಿ ಕಾನ್ವರ್ಸೇಷನ್ ಥರ ಹಾಡುಗಳನ್ನು ವಚನ ರೂಪ ಮಾಡಿದ್ವಿ. ಹೀಗಾಗಿ ಅದು ಆ ಥರ ಶುರುವಾಯಿತು. ಅಂದರೆ ಮುಖ್ಯವಾಗಿ ಇವೆಲ್ಲದರ ಹಿಂದೆ ಇದ್ದಂತಹ ಒಂದು ಮೂಲ ಉದ್ದೇಶ ವಚನಗಳನ್ನು ಮುಖ್ಯ ಭೂಮಿಕೆಗೆ ತರಬೇಕು ಅನ್ನುವಂಥದ್ದು. ಅಂದರೆ ನಿಮ್ಮ ಈ ಯೋಚನೆಯ ಸರಣಿ ಹಾಗೆ ಶುರುವಾಯಿತು ಅಥವಾ ಬಂದಂಥ ಅವಕಾಶಗಳು ಹಾಗಿತ್ತು? ಬಂದಂಥ ಅವಕಾಶ ಅಂತಾನೆ ಹೇಳ್ಬೋದು ನಿಜವಾಗ್ಲೂ. ಯಾಕೆಂದರೆ ನನಗೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅದು ತಾನೇ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ನಲ್ಲ, ಇದು ಬಸವ ಸಮಿತಿ, ಇಲ್ಲಿ ಇದನ್ನು ಮಾಡಬೇಕು, ಇಲ್ಲಿ ಇದನ್ನು ಮಾಡಬೇಕು, ಅಷ್ಟೇ ನಮ್ಮ ತಲೆನಲ್ಲಿ ಇದ್ದಿದ್ದು. ನಮ್ದಾಗಿ ಯಾಕಂದರೆ ನಂದು ಏನೂ ಇದಿರಲಿಲ್ಲ. ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಸುರುಚಿ ಕಲಾವಿದರು ಅಂತ ನಾನೇ ಒಂದು ಶುರು ಮಾಡಿದೆ. ಯಾಕೆಂದರೆ ಅಲ್ಲಿ ಚಿಕ್ಕ ಮಕ್ಕಳ ಜೊತೆ ನಾನು ಮಾಡಿಸ್ತಾ ಇದ್ದೆ. ಒಂದ್ಸಲ ರಾಣಿ ಸತೀಶ್ ಅವರು ಕೂಡ ಅಕ್ಕಮಹಾದೇವಿ ತಂದೆ ಪಾರ್ಟ್ ಮಾಡಿದ್ರು.
ಅದು ನಮ್ಮ ಮಕ್ಕಳೆಲ್ಲ ಮಾಡ್ತಾ ಇದ್ರು ಅವಾಗ. ಹಾಗಾಗಿ ನಾಟಕ ಬರೆಯೋದು, ಅವ್ರ ಹತ್ರ ಮಾಡಿಸೋದು, ಆ ಥರ ಎಲ್ಲ ಶುರು ಮಾಡಿಕೊಂಡು ಸುರುಚಿ ಕಲಾವಿದರು ಅಂತ ಒಂದು ಮಾಡಿಸಿದೆ. ಅವಾಗ ಸುಮಾರು ನಾಟಕಗಳು ಮಾಡಿಸಿದ್ದೀನಿ. ದೂರದರ್ಶನದಲ್ಲಿ ಕೂಡ ಹೌದು. ನಿಮ್ಮ ಮತ್ತು ದೂರದರ್ಶನ ಆಕಾಶವಾಣಿಯನ್ನಂಟು ಬಹಳ ಹಳೆಯದು ಅಂತ ಕೇಳಿದೆ. ಬಹುಶಃ ಅದು ದೂರದರ್ಶನ ಪ್ರಾರಂಭದ ದಿನಗಳಲ್ಲಿ ನೀವು ಬಹಳಷ್ಟು ಸಲ ಇಲ್ಲಿ ಬಂದಿದ್ರಿ ಅಂತ ಕೇಳಿ. ಏನೆಲ್ಲ ನಾಟಕಗಳನ್ನ ಮಾಡಿದ್ರಿ ಅವಾಗ ಇಲ್ಲಿ? ಕೊಡಗುಸು ಅಂತ ಒಂದು ಡ್ರಾಮಾ ಮಾಡಿಸಿದ್ದೆ ಅಷ್ಟೇ. ಅದಾದ್ಮೇಲೆ ಸುಮಾರು ಡಾಕ್ಟರ್ಸ್ಗಳನ್ನ ಸಂದರ್ಶನ ಮಾಡೋದಕ್ಕೆ ಕರೀತಾ ಇದ್ರು, ಸಾಹಿತಿಗಳನ್ನ ಮತ್ತೆ ಡಾಕ್ಟರ್ಗಳನ್ನ. ಆಮೇಲೆ ಒಂದು ಅಪರೂಪದ ಸಂಗತಿ ನಡೀತು ಅಂತ ಹೇಳಿದ್ರೆ, ಲಲಿತಾ ಭೋಜ್ ಅಂತ ಇದ್ರು ಅವಾಗ ಡೆಪ್ಟಿ ಡೈರೆಕ್ಟರ್ ಆಗಿ. ನಾನು ಒಂದು ಹಿಂಗೆ ಯಾವುದೋ ಇದು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ವಾಪಸ್ಸು ಕರಿತಾ ಇದ್ದಾರೆ ನಿಮ್ಮನ್ನ. ಏನು ಅಂತ ಹೇಳಿದ್ರೆ, ಒಂದೇನೋ ವರ್ಕ್ಶಾಪ್ ಇದೆ, ನೀವು ಸ್ಕ್ರಿಪ್ಟ್ ರೈಟರ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಜವಾಗ್ಲೂ ಹೇಳ್ತೀನಿ ಇವರೇ, ವರ್ಕ್ಶಾಪ್ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ ಓಕೆ ಅಂದ್ಬಿಟ್ಟೆ. ಸೊ ಅದು ಕೆನರಾ ಬ್ಯಾಂಕ್ ಯೂನಿಯನ್ನಲ್ಲಿ ಟೌನ್ ಹಾಲ್ ಎದುರುಗಡೆ ಇದೆಯಲ್ಲ, ಅಲ್ಲಿ ಆಲ್ ಇಂಡಿಯಾ ದೂರದರ್ಶನ ಡೈರೆಕ್ಟರ್ಸ್ ಎಲ್ಲ ಬಂದಿದ್ರು. ಅದು ಮಕ್ಕಳು ಮತ್ತು ಮಹಿಳೆ ಆರೋಗ್ಯದ ಬಗ್ಗೆ ವಿಭಾಗದ ಬಗ್ಗೆ ಒಂದು ಇದಿತ್ತು. ಅಲ್ಲಿ ಮಿಸ್ಟರ್ ಲೇಲೆ ಅಂತ ಹೇಳ್ಬಿಟ್ಟು ಡೆಪ್ಟಿ ಜನರಲ್ ಇದು ದೂರದರ್ಶನ, ಅವರು ಡೆಲ್ಲಿಯಿಂದ 2-3 ಬಂದಿದ್ರು. ಆವಾಗ ಸರಿ ನಾನು ಹೋಗಿದೆ, ಕೂತ್ಕೊಂಡೆ. ಎಲ್ಲರೂ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಏನೇನು ಯಾವ್ಯಾವ ಸ್ಟೇಷನ್ಗಳಲ್ಲಿ ಹೈದರಾಬಾದು ಕಾಶ್ಮೀರದಿಂದ ಹಿಡಿದು ಎಲ್ಲ ಇವ್ರದ್ದು ಅವ್ರವ್ರದ್ದನ್ನು ತೋರಿಸ್ತಾ ಇದ್ರು ಎಲ್ಲ. ನಾನು ನೋಡ್ತಾ ಇದ್ದೆ. ಆಮೇಲೆ ಕೊನೆಗೆ ನಾನು ಹೇಳಿದೆ, ನಾನು ಮಾತಾಡ್ಬೋದಾ ಅಂತ ಹೇಳಿದೆ. ಮಯ್ಯವ್ ಮಾತಾಡಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ, ಎಲ್ಲ ಇದ್ರನ್ನಲ್ಲೂ ಕೂಡ ಬರೀ ಲೇಡಿನೇ ಸಫರ್ ಮಾಡ್ತಾ ಇದ್ದಾಳೆ ದೊಡ್ಡ ಫ್ಯಾಮಿಲಿಯಿಂದ ಅಂತ ತೋರಿಸ್ತಿದ್ದೀರಲ್ಲ, ನೀವು ಗಂಡಸರಿಗೂ ಅದರಿಂದ ತೊಂದರೆ ಇದೆ ಅಂತ ತೋರಿಸ್ಬೇಕು ನೀವು. ಹೌದು. ಸುಮಾರು 1 ಗಂಟೆ ಅದ್ರ ಬಗ್ಗೆ ಚರ್ಚೆ ಆಯ್ತು. ಎಲ್ಲರೂ ದೇ ಅಪ್ರಿಷಿಯೇಟೆಡ್ ವೆರಿ ಮಚ್. ಅದಾದಮೇಲೆ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಅವಾಗ ಬಂತು ನೋಡಿ ಗಂಡಸರು ಇದು ತಗೊಳ್ಳೋದು, ವ್ಯಾಸೆಕ್ಟಮಿ ಮಾಡಿಸ್ಕೊಳ್ಳೋದೆಲ್ಲ ಅದು ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಶುರುವಾಯಿತು ಡಿಡಿನಲ್ಲಿ. ಅವಾಗ ನನಗೆ ಪರವಾಗಿಲ್ಲ, ಅವ್ರ ಲೇಲೆ ಅವರು ಲಂಚ್ ಟೈಮ್ನಲ್ಲಿ ಹೇಳಿದ್ರು, ಇಲ್ಲಮ್ಮ ತುಂಬ ಒಳ್ಳೆ ಇದನ್ನ ಪಾಯಿಂಟ್ ಎತ್ತಿದ್ರಿ ನೀವು ಅಂತೇಳಿ. ಈಗ ಹಿಂಗೆ ನಂದು ಕತೆ ಎಲ್ಲಾನು, ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಏನು ಪ್ರಿಪರೇಷನ್ ಇಲ್ಲ. ಬಟ್ ಆದರೆ ಅದಕ್ಕೆ ತಕ್ಕಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡೋದು, ಅದಕ್ಕೆ ತಕ್ಕಂತಹ ಸಾಹಿತ್ಯವನ್ನು ಬರೆಯೋದು, ರಚನೆ ಮಾಡೋದು. ನೀವು ಹೇಳಿದ ಹಾಗೆ ನೀವು ನಾಟಕಗಳನ್ನು ಕೂಡ ಬರೆದ್ರಿ. ಹೌದು. ಈ ಭಾವಗೀತೆಗಳು, ಆ ರೀತಿಯಾದಂತಹ ಸಾಹಿತ್ಯಗಳು ಕೂಡ ಆಚೆ ಈಚೆ ನೀವು ಬರೆದ್ರಿ. ಈ ರೀತಿಯ ಬರವಣಿಗೆ ನಿಮಗೆ ಬಹಳ ಅಂದರೆ ಇಷ್ಟ ಆಗ್ತಿತ್ತು ಅಂದರೆ, ಅಥವಾ ಅವತ್ತಿನ ಕಾಲಘಟ್ಟಕ್ಕೆ ಅಗತ್ಯ ಇತ್ತು ಬರೆದ್ರಿ ಅಲ್ವಾ? ಖಂಡಿತ. ಅದು ಯಾಕೆಂದರೆ ಐ ಥಿಂಕ್ 70s ಏನೋ ಡ್ರಗ್ ಅಡಿಕ್ಷನ್ ಬಗ್ಗೆ ಒಂದು ಧರ್ಮಯುಗ್ ಅಂತ ಹಿಂದಿ ಇದರಲ್ಲಿ ಬಂದಿತ್ತು. ಅದನ್ನು ಓದಿದಾಗ ನನಗೆ ಇದು ಕರ್ನಾಟಕದಲ್ಲಿ ಡ್ರಗ್ ಅಡಿಕ್ಷನ್ ಬಗ್ಗೆನೇ ಯಾರಿಗೂ ಗೊತ್ತಿಲ್ವಲ್ಲ ಅಂತ ಹೇಳಿಬಿಟ್ಟು, ದಿಸ್ ಈಸ್ ಹೌ ನಂದು ಹೋಗೋ ರೀತಿ. ಯಾರಿಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಟೈಮ್ಸ್ ಆಫ್ ಇಂಡಿಯಾನವ್ರಿಗೆ ಲೆಟ್ರ್ ಕಳಿಸ್ದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದಾ ನಾನು. ಖಂಡಿತ ಮಾಡ್ಬೋದು ಅಂತ ಅವ್ರ ಪರ್ಮಿಷನ್ ಎಲ್ಲ ಕೊಟ್ಟರು. ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪ್ರಜಾಮತ ಅಂತ ಬರ್ತಾ ಇತ್ತು ಅವಾಗ, ಅದರಲ್ಲಿ ಹಾಕಿದ್ರು. ಸೊ ದಿಸ್ ಈಸ್ ಹೌ ನನಗೇನು ಅನ್ಸುತ್ತೆ, ಯಾವುದು ಸಮಾಜಕ್ಕೆ ಯಾವುದು ಬೇಕು ಅದನ್ನು ನಾವು ಕೊಡಬೇಕು. ಈ ಯಂಗ್ಸ್ಟರ್ಸಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕು. ನಿಜ. ನಿಮ್ಮ ಜೊತೆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಗಳೊಂದಿಗೆ ನಮ್ಮ ಮಾತುಕತೆಯನ್ನು ಮತ್ತೆ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ.
ಪಕ್ಕದ ಮನೆ ಪಾರ್ವತಮ್ಮ, ಎದುರು ಮನೆ ಯಶೋದಮ್ಮ, ಮಾಡಿ ಮನೆ ಮಲ್ಲಮ್ಮನವ್ರೆ ಹುಷಾರಾಗಿ ಓಟ ನೀಡ್ಬೇಕ್ರಮ್ಮ. ಪಕ್ಕದ ಮನೆ ಪಾರ್ವತಮ್ಮ, ಎದುರು ಮನೆ ಯಶೋದಮ್ಮ, ಮಾಡಿ ಮನೆ ಮಲ್ಲಮ್ಮನವ್ರೆ ಹುಷಾರಾಗಿ ಓಟ್ನ ನೀಡ್ಬೇಕ್ರಮ್ಮ. ಓ ಸುಶೀಲಕ್ಕ, ನಿಮ್ ಓಟ್ ಯಾರ್ಗೆ? ನಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವರಿಗೆ. ಇದ್ಯಾಕ್ರಕ್ಕ ಹಿಂಗಂತೀರಿ, ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ, ಹಕ್ಕು ಚಲಾಯಿಸೋ ಕಾಲ ಬಂದೈತಕ್ಕ. ಇದ್ಯಾಕ್ರಕ್ಕ ಹಿಂಗಂತೀರಿ, ಸ್ವಾತಂತ್ರ್ಯ ಬಿಟ್ಕೋತೀರಿ, ಹಕ್ಕು ಚಲಾಯಿಸೋ ಕಾಲ ಬಂದೈತ್ರಕ್ಕ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಕರಿಯಣ್ಣ, ನಿಮ್ಮ ಓಟು ನಮ್ ಬುದ್ಧಿಯೋರು ಹೆಂಗ್ ಹೇಳ್ತಾರೋ ಹಂಗೆಯ. ಬುದ್ಧಿಗಿದ್ದಿ ಐತೆ ನನ್ನ, ಯಾರ ಮಾತು ಕೇಳ್ಬೇಡಣ್ಣ, ನಿಂತ ನನ್ನ ಯಾಕಿಲ್ಲಿ ಮಾರ್ಕೊಂತ್ಯಣ್ಣ. ಬುದ್ಧಿಗಿದ್ದಿ ಐತೆ ನನ್ನ, ಯಾರ ಮಾತು ಕೇಳ್ಬೇಡಣ್ಣ, ನಿಂತ ನನ್ನ ಯಾಕಿಲ್ಲಿ ಮಾರ್ಕೊಂತ್ಯಣ್ಣ. ರಾಮಣ್ಣಂಗೂ ಹೇಳು, ತಿಮ್ಮಣ್ಣಂಗೂ ಹೇಳು, ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕಣ್ಣ. ರಾಮಣ್ಣಂಗೂ ಹೇಳು, ತಿಮ್ಮಣ್ಣಂಗೂ ಹೇಳು, ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಕ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದಣ್ಣ, ಮಹಾ ಚುನಾವಣೆ ಬಂದೈತ್ರಣ್ಣ. ಲೋ ಕೃಷ್ಣ, ನಿಂದು ಒಂದ್ ಓಟ್ ಐತೆ ಕಣ್ಲಾ. ವಾ, ನಾನೊಬ್ಬ ಓಟ್ ಹಾಕ್ಬಿಟ್ರೆ ದೇಶ ಉದ್ಧಾರ ಆಗ್ಬಿಡ್ತದ? ಯಾಕ್ಲ ಕೃಷ್ಣ ಹಿಂಗಾಗ್ಬಿಟ್ಟೆ, ದೇಶ ಕಟ್ಟೋದ್ ಮರ್ತೋಗ್ಬಿಟ್ಟೆ, ಚಾಲ ಗುರಿ ಸಾಧನೆ ಇರ್ಬೇಕಣ್ಲಾ. ಯಾಕ್ಲ ಕೃಷ್ಣ ಹಿಂಗಾಗ್ಬಿಟ್ಟೆ, ದೇಶ ಕಟ್ಟೋದ್ ಮರ್ತೋಗ್ಬಿಟ್ಟೆ, ಛಲ ಗುರಿ ಸಾಧನೆ ಇರ್ಬೇಕಣ್ಣ. ಸ್ವತಂತ್ರ ನಾಡು ನಮ್ದು, ಪ್ರಜಾ ಪ್ರಭುತ್ವ ನಮ್ದು, ನಮ್ಗಿಷ್ಟ ಬಂದವ್ರ ಓಟು ನೀಡ್ಬೇಕಣ್ಣ. ಸ್ವತಂತ್ರ ನಾಡು ನಮ್ದು, ಪ್ರಜಾ ಪ್ರಭುತ್ವ ನಮ್ದು, ನಮ್ಗಿಷ್ಟ ಬಂದೋರ್ ಓಟು ನೀಡ್ಬೇಕ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಮಹಾ ಚುನಾವಣೆ ಬಂದೈತ್ರಣ್ಣ, ಮಹಾ ಚುನಾವಣೆ ಬಂದೈತ್ರಣ್ಣ. ಹೌದು, ಮತದಾನ ನಮ್ಮ ಹಕ್ಕು. ಬನ್ನಿ, ಬಲಿಷ್ಠ ಭಾರತಕ್ಕಾಗಿ ಮತದಾನ ಮಾಡೋಣ. ಚಂದನ ವಾಹಿನಿಯ ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ಆತ್ಮೀಯ ವೀಕ್ಷಕರೇ, ಮತ್ತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ 2ನೇ ಆವೃತ್ತಿ ಸಂಚಿಕೆಗೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ನಮ್ಮ ಇಂದಿನ ಅತಿಥಿ, ವಚನಕಾರ್ತಿ, ಸಾಹಿತಿ, ಅನುವಾದಕಿ ಶ್ರೀಮತಿ ಜಿ ವಿ ರೇಣುಕಾ ಅವರು. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಮುಖ್ಯವಾಗಿ ಇದಲ್ಲದೆ ನಾಟಕಗಳ ರಚನೆಗಳನ್ನು ಕೂಡ ನೀವು ಮಾಡ್ತೀರಿ. ಈ ನಾಟಕಗಳು ಅವು ಕೂಡ ಹಲವಾರು, ನೀವು ಹೇಳಿದ ಹಾಗೆ ಅಂದಿನ ಸನ್ನಿವೇಶಗಳಿಗೆ, ಅಗತ್ಯಕ್ಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದಾಗ ನೀವು ರೇಡಿಯೋಗಳಿಗಾಗಿ ಮಾಡ್ತೀರಿ, ಮುಖ್ಯ ವೇದಿಕೆಗಳಿಗಾಗಿ ಮಾಡ್ತೀರಿ ಮತ್ತು ಸಮಾಜವನ್ನು ತಿದ್ದುವಂತಹ ಸಂದೇಶಗಳನ್ನು ಇಟ್ಟುಕೊಂಡಂತಹ ನಾಟಕಗಳನ್ನು ಮಾಡ್ತೀರಿ. ಅದರ ಬಗ್ಗೆ ಏನೆಲ್ಲ ನೆನಪಿದೆ ನಿಮಗೆ? ನಾನು ನಾಟಕಗಳನ್ನು ಶುರು ಮಾಡಿದ್ದೇನೆ ಚಿಕ್ಕ ಮಕ್ಕಳಿಗೆ. ಯಾಕೆಂದರೆ ನನ್ನ ನಂಬಿಕೆ ಏನು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗಾಗಲಿ ಯುವ ಜನತೆಗಾಗಲಿ ಒಂದು ಭದ್ರವಾದ ಬುನಾದಿಯನ್ನು ಹಾಕಬೇಕು ಅಂತ. ಅವರ ವ್ಯಕ್ತಿತ್ವ ವಿಕಸನ ಚೆನ್ನಾಗಿ ಆಗಬೇಕು. ಆವಾಗ ಅವ್ರು ಯಾವಾಗ್ಲೂ ತಪ್ಪು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ದೃಢವಾದ ನಂಬಿಕೆ ನನಗೆ. ಅದೇ ಒಂದು ಉದ್ದೇಶದಿಂದ ನಾನು ಮಕ್ಕಳಿಂದ ಶುರು ಮಾಡಿದೆ ನಾಟಕಗಳು ಮಾಡಿಸೋದಕ್ಕೆ. ಫಸ್ಟ್ ನಾನು ಮಾಡಿಸಿದ್ದು ಅಂತ ಹೇಳಿದ್ರೆ ಭಾರತದ ಸಂತರು ಅಂತ ಹೇಳಿಬಿಟ್ಟು, ಶಂಕರಾಚಾರ್ಯರಿಂದ ಹಿಡಿದು ಇವರು ವಿವೇಕಾನಂದ ಮತ್ತು ಬಸವೇಶ್ವರ, ಹೀಗೆ ಅಕ್ಕಮಹಾದೇವಿ, ಈ ಥರ ಮೇಯ್ನ್ ಕ್ಯಾರೆಕ್ಟರ್ಸ್, ಮೀರಾಬಾಯಿ, ಹಾಗೆ ಭಾರತದ ಸಂತರು ಅಂತ ಮಾಡಿಸಿದೆ. ಆ ಒಂದು ರೀತಿನಲ್ಲಿ ಆಮೇಲೆ ಕೊನೆಗೆ ಬರ್ತಾ ನನಗೆ ಸ್ವಲ್ಪ ಈ ಮಕ್ಕಳನ್ನ ಇದು ಮಾಡಿಸೋದು ಭಾಳ ಕಷ್ಟ ಆಯಿತು. ಅಲ್ಲ, ಸ್ಕೂಲಿಗೆಲ್ಲ ಹೋಗ್ತಾರಲ್ಲ, ಅವ್ರ ರಜಾದಲ್ಲೇ ಮಾಡಿಸ್ಬೇಕು. ಹಾಗಾಗಿ ಸ್ವಲ್ಪ ದೊಡ್ಡವರಿಂದ ಮಾಡ್ಸೋಕೆ ಶುರು ಮಾಡಿದೆ. ಅದೇ ಬಸವ ಸಮಿತಿನಲ್ಲಿ ತುಂಬ ನಾಟಕಗಳು ಮಾಡಿಸಿದ್ದೀನಿ.
ನನಗೆ ಅದೇ ಒಂದು ಸಂದೇಶವನ್ನ ಕೊಡಬೇಕು ಅಷ್ಟೇನೆ. ಇವಾಗ ಅಕ್ಕಮಹಾದೇವಿ ನಾಟಕ ಮಾಡಿಸಿದ್ರೆ ಅವಳಿಂದ ನಮಗೆ ಏನು ಬರುತ್ತೆ, ಇವಾಗಿನವ್ರಿಗೆ ಏನು ಅದ್ರಿಂದ ಹಿಡಿಯುತ್ತೆ ಅಂತ. ನಿಮ್ಮ ನಾಟಕದ ಒಂದು ಸಂಭಾಷಣೆಯನ್ನ ಕೇಳಬೇಕು ಅಂತ, ನೀವು ಯಾವ್ದಾದ್ರು ಬಹಳ ನಿಮಗೆ ಬಹಳ ಆಪ್ತವ ಅನಿಸುವಂಥದ್ದು, ನಿಮಗೆ ಬಹಳ ಮನೋಜ್ಞ ಅನಿಸುವಂತಹ ಒಂದು ಸಂಭಾಷಣೆಯನ್ನ ನೀವೇ ಓದಿ. ಆಪ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ವಿಶೇಷ ಅಂತ ಹೇಳಬೇಕು. ಆಕಾಶವಾಣಿಗಾಗಿ ಒಂದು ಡ್ರಾಮಾ ಇದೆ ಬನ್ನಿ ಅಂತ ಹೇಳಿದ್ರು. ನಂದು ವಾಯ್ಸ್ ಆಡಿಷನ್ ಆಗಿದೆ, ಅಲ್ಲಿ ಡ್ರಾಮಾಗಳಿಗೆ ಕರೀತಾ ಇದ್ದೆ. ನಾನು ಹೋದೆ, ಅಲ್ಲಿ ಸ್ಕ್ರಿಪ್ಟ್ ಇಲ್ಲ, ಏನೂ ಇಲ್ಲ. ಇವರೇ ನೀವು ಜಿ ನೀಲ್ಕಂಠರಾವ್ ಹೇಳಿದ್ರೆ ಈ ಥರ ಇದೆ ಒಂದು ಬಾಡಿಗೆ ಸುಖ ಅಂತ ಹೇಳ್ಬಿಟ್ಟು ಅದು ಮಾತಾಡೋಣ ಬನ್ನಿ ಮೇಡಮ್ ಅಂತ ಹೇಳಿ ಡೈರೆಕ್ಟ್ ಅಲ್ಲಿ ರೆಕಾರ್ಡಿಂಗ್ ಏನೂ ಇರ್ತಾ ಇರಲಿಲ್ಲ. ಆವಾಗ ಮಾಡಿದ್ದು ನಾಟಕ ಇದು. ಅದ್ರ ಬಗ್ಗೆ ಒಂದು ಅದ್ರ ಹೆಸರು ಬಾಡಿಗೆ ಸುಖ ಅಂತ. ಶ್ರೀಧರ ಅಂತ ಒಬ್ಬ ಶಾಂತ ಅಂತ ಹೇಳಿದ್ರೆ ದಂಪತಿಗಳು. ಶ್ರೀಧರ ತಪ್ಪಿತಸ್ಥ ಮನೋಭಾವದಿಂದ ಶಾಂತ ಸಾರಿ ಕಣೆ, ಏನೋ ಅಂದ್ರೆ ಮನೆಯಲ್ಲಿರೋ ಮಂಚ ಬೀರು ಎಲ್ಲ. ಶ್ರೀಧರ ಮೆಲ್ಲಗೆ ಎಲ್ಲ ಬಾಡಿಗೆ ಇದೆ ಕಣೆ, ಏನೋ ಹೊಸದಾಗಿ ನೀನು ಬರ್ತೀಯಾ, ಮನೆ ಖಾಲಿಯಾಗಿದ್ರೆ ಚೆನ್ನಾಗಿರಲ್ಲ ಅಂತ ನೋಡು, ನೀನು ಖುಷಿಯಾಗಿರ್ಲಿ ಅಂತ ನನ್ನ ಶಕ್ತಿಗೆ ಮೀರಿ ಇಷ್ಟೆಲ್ಲ ಆಡಂಬರ ಮಾಡಿದ್ರಾ? ಅಲ್ಲ ರೀ, ಸುಖ ಸಂತೋಷ ಎಲ್ಲ ಈ ಸೋಫಾ ಮಂಚ ಬೀರುಗಳಲ್ಲಿ ಇರುತ್ತೆ ಅಂತ ಯಾರೀ ನಿಮಗೆ ಹೇಳಿದ್ದು? ಇವೆಲ್ಲ ಇಲ್ಲದೆ ಇದ್ರೆ ಸಂಸಾರ ನಡೆಸೋಕ್ಕಾಗೋದಿಲ್ವಾ? ಸುಖ ಸಂತೋಷ ಸಿಗೋದಿಲ್ವೇನ್ರಿ? ಓಕೆ, ಸರಿ ಸರಿ, ಆಗಿದ್ದು ಆಗೋಯ್ತು, ಈಗ ಅಂಗಡಿಯವನಿಗೆ ಇದನ್ನೆಲ್ಲ ವಾಪಸ್ ಕಟ್ಟು ಬನ್ನಿ ಮೊದಲು ಅಂತ. ನಿಜ. ಅಂದರೆ ಸುಖ ಸಂತೋಷ ಅನ್ನೋದು ಮನೆಯಲ್ಲಿರೋ ಸಾಮಾನುಗಳಿಂದ ಅಲ್ಲ, ನಮ್ಮಿಂದ ಬರಬೇಕು ಅಂತ ಅನ್ನೋ ಒಂದು ಮೇನ್ ಥೀಮ್ ಇಟ್ಕೊಂಡು ಮಾಡಿದ್ದ ನಾಟಕ ಅದು. ಇದಲ್ಲದೆ ಹಲವಾರು ಶಿಬಿರಗಳನ್ನು ಮಾಡ್ತೀರಿ. ಬಾಲ ವಿಕಾಸ ಶಿಬಿರ 1990ರಿಂದ ಆಯೋಜನೆ ಮಾಡ್ಕೊಂಡು ಬಂದ್ರಿ. ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನೀವು ಕೊಡಮಾಡ್ತಕ್ಕಂತಹ ಹಲವಾರು ಸಂಸ್ಕಾರಗಳು ಅದು ಬಹಳ ಮುಖ್ಯವಾದಂಥದ್ದು. ಅಲ್ಲಿ ನಿಮ್ಮ ಈ ಶಿಬಿರಗಳನ್ನು ಆಯೋಜನೆ ಮಾಡುವಂತಹ ಉತ್ಸಾಹ ಅದು ಬಹಳ ದೊಡ್ಡದು. ಅದ್ರ ಬಗ್ಗೆ ಹೇಳಿ. ಬಾಲ ವಿಕಾಸದೇ ನಾನು ನಿಮಗೆ ಹೇಳಿದಾಗೆ ನನಗೆ ಮಕ್ಕಳಿಗೆ ಮೊದಲಿಂದನೂ ಒಂದು ಭದ್ರವಾದ ಬುನಾದಿ ಹಾಕಬೇಕು ಅವರ ವ್ಯಕ್ತಿತ್ವಕ್ಕೆ ಅನ್ನೋದೊಂದು ನನ್ನ ತಲೆಯಲ್ಲಿ ಭಾಳ ಇದೆ ಅದು. ಹಾಗಾಗಿ ನಾನೇನು ತರಬೇತಿ ಪಡೆದಂಥವಳಲ್ಲ, ಅಂದರೆ ಟ್ರೈನ್ಡ್ ಅಲ್ಲ, ಏನಿಲ್ಲ. ಸುಮ್ಮನೆ ನನ್ನ ಸ್ವಂತ ಇದಕ್ಕೋಸ್ಕರ ನಮ್ಮ ಮನೆ ಸುತ್ತಮುತ್ತ ಒಂದು ಮಿಡಲ್ ಈ ಕೂಲಿಕಾರರು, ಮನೆ ಕೆಲಸ ಮಾಡೋರು, ಅವ್ರ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಪಕ್ಕದಲ್ಲೇ ಒಂದು ಸ್ಕೂಲ್ ಇತ್ತು, ಹೋಗ್ತಾಯಿದ್ರು. ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಶೆಡ್ ಒಳಗಡೆ ಶುರು ಮಾಡಿದೆ, ಸುಮ್ಮನೆ ಬಾಲ ವಿಕಾಸ ಅಂತ ಅಂದ್ಬಿಟ್ಟು ನೋಡೋಣ ಇದು ಏನು ಮಾಡ್ತಾರೆ ಅಂತ. ಆವಾಗ ನಾನು ಮೊದಲ ಒಂದು 15 ನಿಮಿಷ ಅವ್ರುಗಳತ್ತ ಒಂದು ಪ್ರಾರ್ಥನೆಯನ್ನು ಮಾಡಿಸ್ತಾ ಇದ್ದೆ. ಪ್ರಾರ್ಥನೆ ಅನ್ನೋದ್ರು ಏನಕ್ಕೆ ಅಂತ ಹೇಳಿದ್ರೆ ಅದು ಒಂದು ಎಲ್ಲರ ಜೊತೆ ಸೇರೋದಕ್ಕೆ ಒಂದು ಅವರು ಸೈಕಲಾಜಿಕಲಿ ಪ್ರಿಪೇರ್ ಆಗ್ತಾರೆ. ಹೌದು, ಪ್ರಾರ್ಥನೆಯಿಂದ ಎಲ್ಲರೂ ಒಟ್ಟುಗೂಡಿ ಏನೋ ಒಂದು ಹೇಳೋದು ಅದೆಲ್ಲ ಆಯಿತು. ಹಾಗಾಗಿ ಒಂದೊಂದು ದಿನ ಒಂದೊಂದು ಏನೋ ಒಂದು ವಿಚಾರಗಳನ್ನು ಹೇಳ್ತಾ ಇದ್ದೆ, ಎಲ್ಲದಕ್ಕೂ ನೀತಿ ಪಾಠಗಳ ಥರ ಎಲ್ಲ ಹೇಳ್ತಾ. ಒಂದಿನ ಆಶ್ಚರ್ಯವಾಗಿ ಒಂದು 6-7 ವರ್ಷದ ಹುಡುಗ ಒಂದು, ಮಿಸ್ ನೀವು ಪೂಜೆ ಎಲ್ಲ ಮಾಡ್ತೀರಾ, ದೇವರು ಅದು ಇದು ಅಂತೆಲ್ಲ ಹೇಳ್ತೀರಾ, ಎಲ್ಲಿದ್ದಾನೆ ದೇವರು ಅಂತ. 6 ವರ್ಷದ ಹುಡುಗ 6 ವರ್ಷದ ಹುಡುಗ. ನೀವು ಹೇಗೆ ಅವ್ರಿಗೆ ಉತ್ತರ ಹೇಳ್ತೀರಾ? ನಿಜ. ದೊಡ್ಡ ವಿದ್ವಾಂಸರಲ್ಲ, ಏನಲ್ಲ, ಏನೋ ಇಷ್ಟಿಷ್ಟುದ್ದ ನಾವು ಭಾಷಣ ಬಿಗಿಯೋಣ ಅಂದರೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದನ್ನು ನನಗೆ ಬೇಕಾಗೂ ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗಿನ ಯಂಗರ್ ಜನ್ರೇಷನ್ಗೆ ಟು ದ ಪಾಯಿಂಟ್ ಆನ್ಸರ್ ಬೇಕು, ಮತ್ತು ದ್ವಂದ್ವ ಇಲ್ಲದೆ ಇರೋ ಅಂಥ ಉತ್ತರಗಳು ಬೇಕು. ನೀವು ಒಂದು ಹೇಳಿದಾಗ ಅವ್ರಿಗೆ ಇನ್ನೊಂದು ಕ್ವಶನ್ ಬರಬಾರ್ದು ಅಲ್ಲಿ. ಆ ಥರ ಉತ್ತರ ಕೊಡೋದು ಕೆಪಾಸಿಟಿ ಇವಾಗ ಯಾರಿಗೂ ಇಲ್ದಂಗೆ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ನನಗೆ ಯೋಚನೆ ಮಾಡಿದೆ, ಅಯ್ಯೋ ಏನಪ್ಪ ಹೇಳೋದು ಈ ಹುಡುಗನಿಗೆ ಅಂತ. ಆಮೇಲೆ ಇದು ಬಪ್ಪ ಇಲ್ಲಿ ಅಂತ ಕರೆದ್ಬಿಟ್ಟು ಹೇಳಿದೆ, ನಾನು ನೀನು ಸ್ಕೂಲಿಗೆ ಹೋಗ್ತೀಯಾ ಅಂತಂದೆ. ಹ್ಞೂ ಮೇಡಮ್. ಎಲ್ಲಿಂದ ಹೇಗೆ ಹೋಗ್ತೀಯ? ನಡ್ಕೊಂಡು ಹೋಗ್ತೇನೆ. ನೀನು ನಡ್ಕೊಂಡು ಹೋಗೋವಾಗ ಏನೋ ತಗಲಿಬಿಟ್ಟು ನಿನ್ನ ಕಾಲಿಗೆ ಗಾಯಗೆಲ್ಲ ಆಗಿಬಿಟ್ಟು ರಕ್ತ ಎಲ್ಲ ಬರುತ್ತೆ, ತುಂಬ ನೋವಾಗುತ್ತೆ. ಅವಾಗ ನೀನು ಯಾರನ್ನು ಕೂಗ್ತೀಯ? ಏನು ಮಾಡ್ತೀಯ ನೀನು? ನಾನು ಅಮ್ಮ ಅಂತ ಕೂಗ್ತೇನೆ ಅಂತ.
ಅಯ್ಯೋ ಅದು ಹೆಂಗಪ್ಪ ನಿಮ್ಮಮ್ಮ ಏನು ಅಲ್ಲಿಲ್ಲ ಪಕ್ಕದಲ್ಲಿ ಎಲ್ಲೋ ಇದ್ದಾರೆ ಮನೆ ಒಳಗಡೆ, ನೀನು ಕೂಗಿದ ಮಾತ್ರಕ್ಕೆ ಅವ್ರೇನು ಬರೋದಿಲ್ಲ, ಮತ್ತೆ ಯಾಕೆ ಇದು ಮಾಡ್ತೀಯ? ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿ. ನೋಡು, ನಿನ್ನ ನೋವು ಆಯ್ತಲ್ಲ, ಆ ನೋವನ್ನ ತಡ್ಕೊಳ್ಳೋದು, ಅದನ್ನ ಹೊರಗೆ ಹಾಕ್ಬೇಕಲ್ಲ ನೀನು, ಅದು ನಿನಗೆ ಅಭಿವ್ಯಕ್ತ ಮಾಡಬೇಕಲ್ಲ ನೀನು. ಆ ನೋವನ್ನು ತಡ್ಕೊಂಡು ಏನೋ ಒಂದು ಹೊರಗೆ ಹಾಕಬೇಕು ನೀನು. ಅದಕ್ಕೋಸ್ಕರ ನೀನು ಅದು ಮಾಡಿದೆ. ಹಾಗೇನೇನೆ ದೇವರು, ನಾನು ನೋಡಿಲ್ಲ, ನೀನು ನೋಡಿಲ್ಲ, ಯಾರೂ ನೋಡಿಲ್ಲ ಪ್ರಪಂಚದಲ್ಲಿ ದೇವರು, ಬಟ್ ಇದನ್ನೇ ಅಂತ ನಂಬಿಕೊಂಡ್ರೆ ನಮಗೆ ಜೀವನ ಮುಂದೆ ಹೋಗೋದಕ್ಕೆ ಇದಾಗುತ್ತೆ. ನೋಡು, ನೀನು ನೋವಾಗಿದ್ದಕ್ಕೆ ನಿಮ್ಮ ಅಮ್ಮನ ಕರೆದೆ ಅಲ್ಲ, ಅದೇ ಥರ ನಮಗೆ ಕಷ್ಟ ಬಂದಾಗ ದೇವರೇ ಕಾಪಾಡಪ್ಪ ಅಂತ ಹೇಳಿದ್ರೆ ಅದೊಂದು ನಂಬಿಕೆ ಅಷ್ಟೇಪ್ಪ ಅಂತ. ಸೊ ದಿಸ್ ಈಸ್ ಹೌ. ಇದ್ರ ಜೊತೆಗೆ ನಾವು ಅಮೆರಿಕಾಗೆ ಹೋದಾಗ ಅಲ್ಲಿ ಯಂಗ್ಸ್ಟರ್ಸೂ ಅಷ್ಟೇ ಎಲ್ಲ ಎಷ್ಟು ಕ್ವಶನ್ಗಳು ಕೇಳ್ತಾರೆ. ನನಗೆ ಎಷ್ಟು ವಿಷಾದ ಅಂತ ಅನಿಸುತ್ತೆ ಅಂದರೆ ಅವರಿಗೆ ಒಂದು ಮಾರ್ಗ ತೋರಿಸೋರಿಲ್ಲ. ನಿಜ. ಒಂದು ಈ ಯುವಕರಿಗಾಗಿ ಅಥವಾ ಮಕ್ಕಳಿಗಾಗಿ ಈ ರೀತಿಯ ಕೆಲಸಗಳನ್ನು ಮಾಡಿದರೆ, ಬಡ ಹೆಣ್ಣುಮಕ್ಕಳಿಗಾಗಿ ನೀವು ಬಹಳಷ್ಟು ದೊಡ್ಡ ಕೆಲಸಗಳನ್ನು ಮಾಡ್ತಿದ್ದೀರಿ. ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕಾಗಿರ್ಬೋದು, ಅವರಿಗೆ ಅನುಕೂಲಕ್ಕಾಗಿರಬಹುದು, ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ನಿಮ್ಮದೇ ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಕೆಲಸ ಮಾಡ್ತಿದ್ರಿ. ಅದ್ರ ಬಗ್ಗೆ ಹೇಳಿ. ಹೌದು, ನಾವು ಒಂದು ಬಡ ಹೆಣ್ಮಕ್ಳು ಅಂದರೆ ಓದೋ ಅಭಿಪ್ರಾಯ, ಇದು ಆಸಕ್ತಿ ಇದ್ದು ಸಣ್ಣ ಸಣ್ಣ ಊರುಗಳಿಂದ ಬೆಂಗಳೂರಿಗೆ ಬಂದಿರೋ ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದೀವಿ. ಅದು ನಮ್ಮ ಮಾವನವರ ಅಣ್ಣ, ಅವರಿಗೆ ಮಕ್ಕಳಿರಲಿಲ್ಲ, ಅವ್ರ ಆಸ್ತಿನೆಲ್ಲ ಒಂದು ಟ್ರಸ್ಟ್ ಥರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಯಜಮಾನ್ರೇನೇ ಪ್ರೆಸಿಡೆಂಟು, ನಾನು ಒನ್ ಆಫ್ ದಿ ಟ್ರಸ್ಟಿಯಲ್ಲಿ. ಅಲ್ಲಿ ನನಗೊಂದು ದೇವರೇ ಕೊಟ್ಟಂಥ ಆಪರ್ಚುನಿಟಿ ಇದು ಅಂತ ಅಂದ್ಕೊಳ್ತೀನಿ. ಅವಕಾಶ ನನಗೆ ತುಂಬ ಒಳ್ಳೆಯದು ಸಿಕ್ತು. ಅಲ್ಲಿ ಬಡ ಹೆಣ್ಣುಮಕ್ಕಳು ಬರ್ತಾರೆ, ಇಂಜಿನಿಯರಿಂಗ್ ಓದೋರು ಇದ್ದಾರೆ, ತೀರಾ ಚಿಕ್ಕವ್ರನ್ನ ತಗೊಳ್ಳಲ್ಲ. ಅಲ್ಲಿ PUC ಎಲ್ಲ ಆದ್ಮೇಲೆ ಡಿಗ್ರಿನವ್ರನ್ನ ತಗೊಳ್ತೀವಿ. ನನಗೆ ಅವ್ರನ್ನ ಟ್ರೈನ್ ಮಾಡಬೇಕು ಅನ್ನೋದು ನನಗೆ ತುಂಬ ಇತ್ತು. ಇದೊಂದು ದೇವರೇನೆ ಅವಕಾಶ ಕೊಟ್ಟಿದ್ದಾನೆ. ಅವರಿಗೆ ಹೋಗಿ ಕೌನ್ಸಿಲಿಂಗ್ ಮಾಡೋದಾಗಲಿ, ಒಂದು ಅವರಿಗೆ ಮುಂದಿನ ದಾರಿ ತೋರಿಸೋದು. ನೀವು ಏನು ಮಾಡ್ತೀರಾ, ಓದ್ತಾ ಇದ್ದೀರಾ, ಸಂಬಳಕ್ಕೋಸ್ಕರ ಮಾಡಿಕೊಡೋದು, ಆ ಥರ ಅವರಿಗೆ ನನ್ನ ಕೈನಲ್ಲ ಆದಷ್ಟು ಅವರಿಗೆ ಒಂದು ಧೈರ್ಯ ಉತ್ಸಾಹಗಳನ್ನು ಕೊಡೋ ಅಂಥ ಕೆಲಸ ಮಾಡ್ತಾಯಿದ್ವಿ. ನೀವೇ ಹೇಳಿದ ಹಾಗೆ ಈ ವಚನ ಸಾಹಿತ್ಯದ ಅದನ್ನು ಪ್ರವರ್ಧಮಾನಕ್ಕೆ ತರಬೇಕು, ಅದನ್ನು ಇನ್ನಷ್ಟು ಅಂದರೆ ನೀವೇ ಹೇಳಿದ ಹಾಗೆ ನೀವು ಸಿಂಗಾಪುರಲ್ಲಿ ಹೋಗಿ ಒಬ್ಬರಿಗೆ ವಚನ ಅಂತ ಹೇಳಿದಾಗ ವಚನ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದ್ರು ಅಂತ ನೀವು ಹೇಳ್ತೀರಿ. ಆದರೆ ಅದೇ ವಿದೇಶಗಳ ಕನ್ನಡದ ವೇದಿಕೆ ಮೇಲೆ ಇವತ್ತು ವಚನಗಳು ಪ್ರತಿಯೊಂದು ವೇದಿಕೆಯ ಮೇಲೂ ಕೂಡ ಅಷ್ಟೇ ಒಂದು ಗಾಢವಾದಂಥ ಗಟ್ಟಿಯಾದ ಸ್ಥಾನದಲ್ಲಿ ನಿಲ್ಲೋದಕ್ಕೆ ನಿಮ್ಮ ಪ್ರಯತ್ನಗಳು ಕೂಡ ಅಪಾರ. ಹೀಗೆ ವಿದೇಶಗಳಲ್ಲಿ ನೀವು ಮಾಡಿ ಬಂದಂತಹ ಈ ವಚನಗಳ ಒಂದು ಪ್ರಚಾರ ಅಂತ ಹೇಳ್ಬೋದು ಅಥವಾ ಪ್ರಸಾರ ಅಂತ ಹೇಳ್ಬೋದು, ಅಲ್ಲಿ ಹೇಗೆಲ್ಲ ಅನುಭವ ಇತ್ತು ನಿಮ್ಮದು? ಅಲ್ಲಿ ಅದೇ ನಾನು ಹೇಳ್ದಂಗೆ ವಚನಗಳು ಮಾತ್ರನೇ ಅಲ್ಲ, ನನಗೆ ನಮ್ಮ ಕನ್ನಡ ಅಥವಾ ಕರ್ನಾಟಕನೇ ಆಗಲಿ ಭಾರತೀಯ ಸಂಸ್ಕೃತಿ ಬಗ್ಗೆ ನನಗೆ ತುಂಬ ಮೊದಲಿಂದನೂ ತುಂಬ ಅಪಾರವಾದ ನಂಬಿಕೆ, ಗೌರವಗಳಿದೆ. ಅದನ್ನು ಜಾಸ್ತಿ ನಾನು ಪ್ರಚಾರ ಮಾಡ್ತೀನಿ. ಆವಾಗಲೇ ನನಗೆ ಅಲ್ಲಿ ಯಂಗ್ಸ್ಟರ್ಸ್ ಹತ್ರ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಹ್ಯೂಸ್ಟನ್ನಲ್ಲಿ ಆಯ್ತಲ್ಲ, ಅವಾಗ ನನಗೆ ಯೂತ್ ಪ್ಯಾನಲ್ ಡಿಸ್ಕಷನ್ನಲ್ಲಿ ಕರೆದಿದ್ರು. ಅವಾಗ ಗಿರೀಶ್ ಕಾರ್ನಾಡು, UR ಅನಂತಮೂರ್ತಿ ಅವರೆಲ್ಲ ವೇದಿಕೆಯಿಂದ ಕೆಳಗಡೆ ಕೂತ್ಕೊಂಡು ಮಾತುಗಳನ್ನು ಕೇಳಿದ್ದಾರೆ. ನಾನು ಮೇನ್ ಸ್ಪೀಕರ್ ಆಗಿದ್ದೆ. ಅಲ್ಲಿ ನನಗೆ ಈ ಬಾಲ ವಿಕಾಸದಿಂದ ಏನಿತ್ತು ಅಂದರೆ, ಮಕ್ಕಳ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ, ಅವ್ರು ಏನು ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ, ಆಮೇಲೆ ಯಂಗರ್ ಯೂತ್ ಅವ್ರು ಏನು ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ, ಅಲ್ಲೆಲ್ಲ ನನಗೆ ಸಿಕ್ಕಿರೋ ಫೀಡ್ಬ್ಯಾಕ್ ಏನು ಗೊತ್ತಾ ಸರ್? ಮೇಡಮ್, ನಾವು ಏನೇನೋ ಕ್ವಶನ್ ಕೇಳಿದರೆ ಅದಕ್ಕೆ ಉತ್ತರ ಸರಿಯಾಗಿ ಹೇಳೋದಿಲ್ಲ, ಯಾರೂ ಹೇಳ್ತಾ ಇಲ್ಲ. ಅವಾಗ ನನಗೆ ಅನ್ನಿಸ್ತು, ಅದಕ್ಕೆ ಮತ್ತೆ ಇವಾಗ ಯಂಗರ್ ಜನ್ರೇಷನ್ನು ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರೆ ಹೆಂಗೆ ನಿಮ್ದು ಯಾವುದು ಬೇಡ ಅಂತ ಹೇಳಿಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅಂತ ನನಗೆ ಅವಾಗ ಅನ್ನಿಸ್ತು. ಅವ್ರು ಅದನ್ನೇ ಹೇಳ್ತಿದ್ರು, ಮೇಡಮ್ ನೀವು ಎಷ್ಟು ಚೆನ್ನಾಗಿ ಎಷ್ಟು ಕ್ಲಿಯರಾಗಿ ಹೇಳಿದ್ರಿ ನಮಗೆ ಇವಾಗ ಉತ್ತರನ, ಈ ಥರ ನಮ್ಗೆ ಯಾರೂ ಹೇಳೋದಿಲ್ಲ ಅಂತ. ಇದಕ್ಕೇನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಿಜ. ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಅನುವಾದ ಬಹಳ ಒಂದು ದೊಡ್ಡ ಕೆಲಸವನ್ನು ಮಾಡಿದರೆ, ನೀವು ಮಾಡಿದಂತಹ ಅನುವಾದಕ್ಕೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿರುವಂಥದ್ದಿದೆ.
ಈ ಅಂದರೆ ನಮ್ಮ ಭಾಷೆಯಲ್ಲಿ ಇರೋದಕ್ಕಿಂತಲೂ ಅಲ್ಲಿರುವಂತಹ ಭಾವವನ್ನು ಇನ್ನೊಂದು ಭಾಷೆಯಲ್ಲಿ ಅಷ್ಟೇ ಪ್ರಬುದ್ಧವಾಗಿ ನೀವು ಹೇಳೋ ಹಾಗೆ ಸರಳವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತಾ? ಖಂಡಿತ. ಅದು ಏನಂದರೆ ಅನುವಾದ ಕಾರ್ಯ ಬಹಳ ಕಠಿಣವಾದ ಕಾರ್ಯ ಅದು. ಯಾಕೆಂದರೆ ಆ ಭಾವಗಳನ್ನು ಬರೀ ಅವ್ರು ಹೇಳಿರೋದು ಮಾತಲ್ಲ, ಅವ್ರ ವ್ಯಕ್ತಿತ್ವವನ್ನು ನಾವು ಗುರುತಿಸ್ಬೇಕಾಗತ್ತೆ, ಯಾರು ಬರೆದಿರ್ತಾರೋ ಅವರದ್ದನ್ನು. ಹಾಗಾಗಿ ನನಗೆ ಅದೇ ನೀವು ಮುಂಚೆಯಿಂದ ಹೇಳ್ದಂಗೆ ಅಪರೂಪವಾದಂಥದ್ದು ಮತ್ತು ಯಾರಿಗಾದ್ರೂ ಕೊಡಬೇಕಾಗಿರೋ ಅಂಥ ಒಂದು ವಿಚಾರಗಳೇ ಆಗಲಿ, ಸಂಸ್ಕೃತಿನೇ ಬಗ್ಗೆನೇ ಆಗಲಿ, ಏನೇ ಆಗಲಿ, ನನಗೆ ಅದೊಂದು ಆಸಕ್ತಿ ಅಷ್ಟೇ. ನನಗೇನು ಅನ್ನಿಸ್ತು, ಈ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಭಾವಗಳ ಬಗ್ಗೆ ಯಾರೂ ನಾನಂತೂ ಓದಿಲ್ಲ, ಖಂಡಿತ ಇರ್ಬೋದೇನೋ ಗೊತ್ತಿಲ್ಲ, ನನಗೆಲ್ಲೋ ಅನುಭವಕ್ಕೆ ಬಂದಿಲ್ವಲ್ಲ. ಇದು ತುಂಬ ಚೆನ್ನಾಗಿದೆ. ಇದು ಭಾವಗಳು ಅಂತ ಹೇಳಿದ್ರೆ ಸಂತೋಷ ಅಂದರೆ ಏನು, ಉತ್ಸಾಹ ಅಂದರೆ ಏನು, ಭಕ್ತಿ ಅಂದರೆ ಏನು, ಪ್ರೀತಿ ಅಂದರೆ ಏನು, ಒಂದೊಂದನ್ನೇ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದರಲ್ಲಿ. ನಾವು ವಿಶಾರದ ಓದಬೇಕಾದ್ರೆ ಅದು ಇತ್ತು. ಹಾಗಾಗಿ ನಾನು ಅದು ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಆಮೇಲೆ ಯಾತಕ್ಕೆ ಅನುವಾದ ಮಾಡಬಾರದು ಅಂತ ಹೇಳಿ ಹದಿಬದೆಯ ಧರ್ಮ ಮಾಡಿದಾಗ್ಲೂ ಹಾಗೆ ಅನ್ನಿಸ್ತು ನನಗೆ. ಎಷ್ಟೊಂದು ಜನ ಹದಿಬದೆಯ ಧರ್ಮ, ಸಂಚಿ ಹೊನ್ನಮ್ಮ ಏನು ಹೇಳಿದ್ದಾರೆ, ಹೆಣ್ಣು ಹೆಣ್ಣೆಂದೇಕೆ ಬೀಳುಗಳೇ ಹೊರತು, ಅದು ಒಂದನ್ನು ಹೇಳ್ತಾರೆ ಹೊರತು ಬೇರೆ ಅವಳು ಏನು ಹೇಳಿದಾಳೆ ಅಂತ ಅನ್ನೋದನ್ನು ಯಾರೂ ಇದುವರೆಗೂ ಇದು ಮಾಡಿಲ್ಲ. ಯಾವುದು ಪ್ರಸಿದ್ಧಿಲಿದೆಯೋ ಅದನ್ನು ಮಾತ್ರ ಎಲ್ಲರಿಗೂ ಹೇಳ್ತಾರೆ, ಹೈಲೈಟ್ ಮಾಡಿಲ್ಲ. ಅವಳು ಒಂದು ವಿಚಾರ ಹೇಳ್ದೆ, ಇವಾಗ ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಚಳುವಳಿ ಬೇಕಾದಷ್ಟೆಲ್ಲ ಇದು ಮಾಡ್ತಾರಲ್ಲ, ನನಗೆ ಅದು ಮೇಲೂ ಅಲ್ಲ ಕೀಳು ಅಲ್ಲ, ಸಮಾನತೆ, ಅದನ್ನು ಅವಳು ಹೇಳಿದಾಳೆ ಅವಾಗಲ್ಲಿ. ಹೆಣ್ಣು ಮೇಲೆಲ್ಲ ಗಂಡು ಮೇಲೆಲ್ಲ ಯಾರು ಶ್ರೇಷ್ಠವಾದ ಕೆಲಸನ ಮಾಡ್ತಾರೋ ಅವರೇ ಶ್ರೇಷ್ಠ ಅಂತ. ಸೊ ಇದನ್ನೆಲ್ಲ ಯಾಕೆ ಇವ್ರುಗಳು ಹೈಲೈಟ್ ಮಾಡಲಿಲ್ಲವೋ ನನಗೆ ಗೊತ್ತಿಲ್ಲ. ಅದನ್ನು ಓದಿದಾಗ ನನಗೆ ಅನ್ನಿಸ್ತು, ಅಯ್ಯೋ ನಾನು ಓದೇ ಇರಲಿಲ್ವಲ್ಲ, ಇದನ್ನು ಹೈಲೈಟ್ ಮಾಡಬೇಕು ಅಂತ ಹೇಳಿ ಅದನ್ನು ನಾನು ಅನುವಾದ ಮಾಡಿದೆ. ಅದು ಕನ್ನಡದಲ್ಲಿ ಇದು ಸಾಂಗತ್ಯದಲ್ಲಿದೆ, ಅದನ್ನು ಗದ್ಯ ರೂಪದಲ್ಲಿ ಮಾಡಿದೆ. ಅದು ಬಿಡುಗಡೆ ಮಾಡಿದಾಗ ಆರ್ ಪೂರ್ಣಿಮಾ ಅವರು, ಇವರು ಕಲಬುರ್ಗಿಯವರು ಬಂದಿದ್ರು. ಕಲಬುರ್ಗಿಯವರೇ ನನಗೆ ಫಸ್ಟ್ ಹೇಳಿದ್ದು, ಇದೇನಮ್ಮ ಇಷ್ಟೊಂದು ವಚನಗಳು ಬರೆದಿದೆಯಾ, ಯಾರೂ ಬರೆದಿಲ್ಲ. ಅವಾಗಲೇ ನನಗೂ ಗೊತ್ತಾಗಿದ್ದು, ಯಾರೂ ಬರೆದಿಲ್ಲ ಇದುವರೆಗೂ ಅಂತ ಹೇಳಿ. ಆವಾಗ ಅಲ್ಲಿ ಹೈಲೈಟ್ ಅವರು ಅದೇ ಹೇಳಿದ್ದು, ತುಂಬ ಚೆನ್ನಾಗಿದೆ ಮಾಡಿದ್ದಾರೆ ಇದು ಅನುವಾದನ, ಬಟ್ ಇದನ್ನು ಹೈಲೈಟ್ ಮಾಡಬೇಕು, ನಾವು ಒಂದು ವಿಚಾರ ಸಂಕಿರಣನೇ ಮಾಡಬೇಕು ಅವಳ ಬಗ್ಗೆ ಅಂತ. ಈ ರೀತಿಯಾದಂತಹ ಕೆಲಸಗಳು, ಅನುವಾದದಲ್ಲಿ ಈ ರೀತಿಯಾದಂತಹ ಕೆಲಸಗಳು, ಮತ್ತು ಬರೆದಿರುವಂತಹ ಹಲವಾರು ಗೀತೆಗಳಿರಬಹುದು. ನಿಮಗೆ ಬಹಳ ಇಷ್ಟವಾದಂಥ ಗೀತೆ ಯಾವುದು? ಗೀತೆ ಅನ್ನೋದಕ್ಕಿಂತ ನಂದು ಒಂದು ಸಣ್ಣ ಒಂದು ಕವಿತೆನ ಹೇಳ್ತೀನಿ. ನನ್ನನ್ನು ಮುಟ್ಟಿ ನೋಡೋಣ ಅಂತ ಕೇಳಿದೆ, ಬಂದರು ಒಬ್ಬರು ನನ್ನ ಹೆಗಲನ್ನು ಮುಟ್ಟಿದ್ರು. ಹೆಗಲು ಅಂದರೆ ನಾನಾ ಅಂತ ಕೇಳಿದೆ. ಕೈಯನ್ನು ಮುಟ್ಟಿದ್ರು, ಕೈ ಅಂದರೆ ನಾನಾ, ಮತ್ತು ಎಲ್ಲ ತಲೆ ಇದು ಎಲ್ಲನೂ ಮುಟ್ಟಿ ತೋರಿಸಿದ್ರು. ಆದರೆ ನಾನಂದೆ, ಅದ್ಯಾವುದು ನಾನಲ್ಲ, ಯಾರು ನನ್ನನ್ನು ಮುಟ್ಲೇ ಇಲ್ವಲ್ಲ ಅಂತ ಒಂದು ವಿಷಾದನೀಯವಾಗಿ ಒಂದು ಇದು ಬಂದು. ನಿಜ, ಅಂದರೆ ಅದರಲ್ಲಿ ವಿಷಾದವೂ ಇದೆ, ಆಧ್ಯಾತ್ಮವೂ ಇದೆ. ನೀವು ಹೇಳೋ ಹಾಗೆ ಇದು ನಾನಾ ಅನ್ನೋಂಥ ಪ್ರಶ್ನೆಯನ್ನು ಮಾಡಿಕೊಂಡಾಗ ನಮ್ಮ ಸುತ್ತಮುತ್ತಲೂ ಇರುವಂಥವರು ನಾನು ಅನ್ನುವಂತಹ ಅಥವಾ ನಾನೇನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ನೀವು ಇಷ್ಟು ವರ್ಷಗಳ ಈ ಬರವಣಿಗೆಯ ಸಾಧನೆ ಇರಬಹುದು, ಈ ಆಯೋಜನೆಗಳ ಸಾಧನೆ ಇರಬಹುದು, ಹಲವಾರು ಸಂಘ ಸಂಸ್ಥೆಗಳ ಜೊತೆ ಕೆಲಸ ಮಾಡಿದಂಥ ಅನುಭವ ಇರ್ಬೋದು, ಬಡ ಮಕ್ಕಳಿಗಾಗಿ, ಬಡ ಹೆಣ್ಣು ಮಕ್ಕಳಿಗಾಗಿ ನೀವು ಮಾಡಿದಂಥ ಕೆಲಸ ಇರ್ಬೋದು, ಇವೆಲ್ಲದಕ್ಕೂ ನಿಮ್ಮ ಜೊತೆಯಾಗಿ ನಿಂತವರು ನಿಮ್ಮ ಕುಟುಂಬಸ್ಥರು, ನಿಮ್ಮ ಕುಟುಂಬದವ್ರ ಬಗ್ಗೆ ಹೇಳಿ. ನನಗೆ 3 ಜನ ಮಕ್ಕಳು. ನಮ್ಮ ಹಸ್ಬೆಂಡ್ BEML ಕೆಲಸ ಮಾಡ್ತಾಯಿದ್ರು. ಸೊ ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋದಷ್ಟೇ. ಮಕ್ಕಳದ್ದೆಲ್ಲ ಜವಾಬ್ದಾರಿ ನನಗೆ ಇತ್ತು ಅವಾಗ. ಆದರೆ ಅವರು ಬಂದ ತಕ್ಷಣ ಮಕ್ಕಳ ಬಗ್ಗೆ ಅವ್ರ ಎಜುಕೇಷನ್ ಏನು ಎಂತು ಅಂತ ಹೇಳ್ಕೊಂಡು ವಿಚಾರ ಮಾಡ್ತಾಯಿದ್ರು. ನನಗೆ 2 ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ದೊಡ್ಡ ಮಗಳು ಅದೇ ಸಿಂಗಪೂರ್ನಲ್ಲಿದ್ದಾರೆ.
ಅವಳು ಇದು SP ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ CEO ಆಗಿದ್ದಾಳೆ. ಎರಡನೇ ಮಗಳು ಇಂಜಿನಿಯರು, ಅವಳು ಸಿಯಾಟಲ್ನಲ್ಲಿದ್ದಾಳೆ. ಮಗನೂ ಬಂದು US ಅಲ್ಲಿದ್ದಾರೆ, ಅವನು ಇಂಜಿನಿಯರು. ನಮ್ಮ ತಂದೆ ತಾಯಿ ಕೊಟ್ಟಿರೋ ಸಂಸ್ಕಾರನೇ ನನಗೆ ಒಂದು ದೊಡ್ಡ ನಿಧಿ ಅಂತ ಹೇಳ್ತಾರಲ್ಲ ಹಾಗೆ. ಮೊದಲಿಂದನೂ ಅಷ್ಟೇ, ಅವರೇನು ಅಷ್ಟು ಓದಿದ್ದವರಲ್ಲ, ಆದ್ರೂ ಕೂಡ ತುಂಬ ವಿಚಾರವಂತರಾಗಿದ್ರು ಅವರು. ನಾವು ನಮ್ಮ ತಂದೆ ಯಾರ ಹತ್ರನಾರು ಅವರು ಕಲೀಗ್ಸ್ ಇವ್ರುಗಳ ಹತ್ರ ಅಡಿಕೆ ವ್ಯಾಪಾರ ಶಿವಮೊಗ್ಗದಲ್ಲಿ, ಯಾರ ಹತ್ರನಾರು ಮಾತಾಡೋವಾಗ ನಾವು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಅದು ನನ್ನ ತಲೆಯಲ್ಲಿ ಇವಾಗ್ಲೂ ಇದೆ. ಹಾಗೆ ನಮ್ಮ ಮಕ್ಕಳನ್ನು ಎಲ್ಲ ಕನ್ನಡ ಸಂಘಕ್ಕೋಸ್ಕರ ಕೆಲಸ ಮಾಡ್ತಾರೆ, ಎಲ್ಲರೂ ಕನ್ನಡದ ಪರವಾಗಿದ್ದಾರೆ. ಮೋರ್ ದೆನ್ ದಟ್ ನನಗೆ ಅವ್ರ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ನಂದು ಅದು ನಾನು ಹೇಳಿದ್ದು, ನಾನು ನನ್ನ ಕೈನಲ್ಲಾಗಿದ್ದು ನಾನು ಮಾಡಿದ್ದೀನಿ. ನೀವು ಹೇಳಿದ್ರಿ ಇಷ್ಟೊಂದೆಲ್ಲ ನೀವು ಮಾಡಿದ್ರಿ, ನಾನು ಏನೂ ಮಾಡಿಲ್ಲ. ನನಗೇನಂತ ಹೇಳಿದ್ರೆ ಇವಾಗ ನಾನು ನನ್ನ ಜೊತೆಗೇನೆ ತೊಗೊಂಡು ಹೋಗ್ಬಾರದು. ನಿಜ, ನನ್ನ ಜೊತೆಗೆ ನಾನು ಹೋದರೆ ಏನು ಪ್ರಯೋಜನ? ನನ್ನ ಮಕ್ಕಳಿಗೆ ನಾನು ಅದನ್ನು ಮುಂದುವರಿಸೋದಕ್ಕೆ ಹರಿಯೋದಕ್ಕೆ ಬಿಡಬೇಕು. ಸಂಸ್ಕಾರ ಆಗಲಿ, ಒಂದು ಸಂಸ್ಕೃತಿ ಆಗಲಿ, ಅದನ್ನು ಹರಿಯೋದಕ್ಕೆ ಬಿಡಬೇಕು. ಹಾಗಾಗಿ ನಾನು ನಮ್ಮ ಮಕ್ಕಳಿಗೆ ಅದು ಒಂದೇ ಹೇಳೋದು, ನೀವೇನು ಕಲ್ತಿದ್ದೀರೋ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿ. ಹೀಗೆ ಅಂದರೆ ನೀವು ಹೇಳಿದ ಹಾಗೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡೋದಕ್ಕಿದೆ ಅಂತ ನೀವು ಹೇಳ್ತೀರಿ. ಯಾಕಂದರೆ ನಿರಂತರವಾಗಿ ಈ ಪ್ರವಾಹ ಹರಿತಾ ಇರಬೇಕು ಅಂತ ನೀವು ಹೇಳ್ತೀರಿ. ಮುಂದಿನ ಯೋಜನೆಗಳನ್ನು ಏನು ಇಟ್ಕೊಂಡಿದ್ದೀರಿ? ಅಂದರೆ ಇದು ನಿಮ್ಮ ವಚನ ರಚನೆಗಳು ಅದಂತೂ ನಿರಂತರವಾಗಿ ನಾವು ನಿನ್ನೆ ನಿಮ್ಮ ಬಯೋಡೇಟಾವನ್ನು ನೋಡಿದಾಗ ಅಲ್ಲಿ 2,500 ಇತ್ತು, ಇವತ್ತು 2,800 ಬಂದಿದೆ ಅಂತ ಹೇಳಿ ಸ್ವಲ್ಪ ಮುಂಚೆ ಮಾಡಿದಂತಹ ಬಯೋಡೇಟಾ ಅದು. ಹಾಗೆ ಅದು ರಚನೆ, ಅದು ಒಂದು ನಿಮ್ಮ ಬಹಳ ಪ್ರಿಯವಾದಂಥ ಕೆಲಸ. ಆ ಕ್ಷಣಕ್ಕೆ ನಿಮ್ಮಲ್ಲಿ ಬರುವಂತಹ ಒಂದು ಉತ್ಪತ್ತಿ ಅದು. ಅದು ಬಿಟ್ಟು ಮತ್ತೆ ಬೇರೇನು ಯೋಜನೆಗಳನ್ನು ಇಟ್ಕೊಂಡಿದ್ದೀರಿ? ಈ ವಚನ ಸಾಹಿತ್ಯ ಅಂತ ಹೇಳಿದ್ರೆ ತಕ್ಷಣ ಬಸವಣ್ಣವರೊಬ್ಬನೇ ಮೇಯ್ನಾಗಿ ಬರೋದು. ಅದು ಬಿಟ್ಟರೆ ಅಕ್ಕ ಮಹಾದೇವಿ. ನನಗೆ ಆಶ್ಚರ್ಯ ಆಯಿತು, ಇವು ಎಲ್ಲರದ್ದು ಬಗ್ಗೆನೂ ನಾನು ಪುಸ್ತಕಗಳನ್ನು ಓದಿದಾಗ ಆ 30 ಜನ ಶರಣೆಯರಿದ್ದಾರಲ್ಲ, ಅವರ ವಚನಗಳನ್ನು ಓದಿದಾಗ ಇವರು ಆಧ್ಯಾತ್ಮಿಕದಲ್ಲಿ ಎಷ್ಟು ಎತ್ತರ ಕೇಳಿದ್ರು, ಯಾಕೆ ಅವ್ರ ಬಗ್ಗೆ ಯಾರು ಏನು ಹೇಳಿಲ್ಲ, ಅದನ್ನು ಹೇಳಬೇಕು ಅಂತ ಹೇಳಿ ಆ 30 ಜನದ್ದನ್ನು ಕೂಡ ನನಗೆ ವಚನಗಳನ್ನು ಯಾವ ಥರ ಆರಿಸ್ಕೊಳ್ತೇನೆ ಅಂತ ಹೇಳಿದ್ರೆ ಇವಾಗಿನ ಪರಿಸ್ಥಿತಿಗೆ ಅದು ರಿಲೆವೆಂಟ್ ಆಗಿರ್ಬೇಕು. ಆಮೇಲೆ ನಮಗೆ ಅನ್ನೋದಕ್ಕಿಂತ ಯಂಗರ್ ಜನ್ರೇಷನ್ಗೆ, ಯುವ ಜನತೆಗೆ ಯಾವ ರೀತಿ ಇನ್ಸ್ಪೈರ್ ಮಾಡುತ್ತೆ ಅವರದ್ದು ವಿಚಾರಗಳು ಅಂತ. ಆಮೇಲೆ ಮೊದಲೇ ನಾನು ಹೇಳ್ದಂಗೆ ಬರೀ ಅವರ ವಚನಗಳು ತಗೊಂಡ್ಬಿಟ್ಟು ಅದರ ಅರ್ಥ ಹೇಳ್ಕೊಂಡು ಕೂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದರದ್ದು ಹಿಂದಿನ ಅವರ ವ್ಯಕ್ತಿತ್ವ ಏನಿತ್ತೋ, ಅವ್ರು ಯಾಕೆ ಆ ವಚನ ಹೇಳಿದ್ರು. ನೀವು ನಂಬ್ತಿರೋ ಇಲ್ವೋ, ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗೋದನ್ನು ಖಂಡಿಸ್ತಾಳೆ ಒಬ್ಬ ವಚನಕಾರ್ತಿ. ಆವಾಗ ಅಕ್ಕಮ್ಮ ಅಂತ ಅನ್ನೋಳು. ಅದಕ್ಕೆ ಎಷ್ಟು ಚೆನ್ನಾಗಿ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ತಾವು ಹೇಳಿದ್ದನ್ನ ತಂದೆ ಒಂದಿಗೆ ಹುಟ್ಟಿದ ಗಂಡಸರನ್ನ ನೀವು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳ್ತೀರ, ಅಂದ್ರೆ ಸೋದರರನ್ನ. ಅದೇ ತಂದೆ ಒಂದಿಗೆ ಹುಟ್ಟಿದ ಹೆಂಗಸರನ್ನ ಸೋದರ ಅತ್ತೆ ಅಂತ ಕೇಳ್ಕೊಂಡು ಅವ್ರು ಮದುವೆ ಮಾಡ್ಕೋತಿರಲ್ಲ, ಇದು ಯಾವ ರೀತಿ ಇದು ಅಂತ. ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಆದ್ಮೇಲೆ ಇವ್ರನ್ನು ಚಿಕ್ಕಮ್ಮ ದೊಡ್ಡಮ್ಮ ಹೇಳ್ಬೇಕು. ಅವ್ರನ್ನ ಅತ್ತೆ ಅಂತ ಹೇಳಿಬಿಟ್ಟು ಮಾಡ್ತಿರಲ್ಲ, ಆಮೇಲೆ ಸೋದರ ಮಾವದಿರ ಮದುವೆ ಆಗ್ತಿರಲ್ಲ, ಅದೆಲ್ಲ ಹೆಂಗೆ ಸೋದರಿಕೆ ಸಂಬಂಧ ಆಗತ್ತೆ ಹೊರತು ಈ ಇದ್ರ ಸಂಬಂಧ ಹೆಂಗೆ ಬರುತ್ತೆ ಅಂತ. ಈ ಥರ ವಚನಗಳನ್ನು ತಗೊಂಡು ನಾನು, ಆಮೇಲೆ ಆತ್ಮಹತ್ಯೆ ಮಾಡ್ಕೋಕೂಡದು ಅಂತ ಒಬ್ಬಳು ಬರೆದಿದ್ದಾಳೆ. ಈ ಥರದ್ದು ತಗೊಂಡು ನಾನು ಮಾಡ್ತೀನಿ. ಇನ್ನೊಬ್ಬಳು ಹೇಳ್ತಾಳೆ, ನೀನು ಭಕ್ತಿ ಮಾಡ್ತೀನಿ, ನಾನು ಕೈಲಾಸಕ್ಕೆ ಹೋಗ್ತೀನಿ ಅಂತ ಅವನ ಗಂಡ ಹೇಳಿದಾಗ, ನೀನು ಮಾಡೋ ಭಕ್ತಿಗೆ ಕೈಲಾಸ ಅನ್ನೋದೇನು ಕೈಕೂಲಿನ ಅಂತ ಕೇಳ್ತಾಳೆ. ಸೊ ಈ ಥರ ಅಪರೂಪದ ವಚನಗಳನ್ನು, ಅಪರೂಪದ ವಿಚಾರಗಳನ್ನು ತಗೊಂಡು ನಾನು 30 ಜನದನ್ನು ಬರೆದಿದ್ದೀನಿ. ಈಗ ಅದು ಪ್ರಿಂಟಿಗೆ ಹೋಗಬೇಕಾಗಿದೆ. ಆಮೇಲೆ ಇನ್ನು ಒಂದು 3
ಹಿಂದಿಯಿಂದ ಅನುವಾದ ಮಾಡ್ತಾ ಇದ್ದೀನಿ. ಯಶೋಧರೆ ಅಂತ ಒಂದು, ಊರ್ಮಿಳೆ ಮತ್ತು ದ್ರೌಪದಿ, ಓಹೋ, ಅದು ಒಂದು ರೆಡಿ ಇದೆ. ಇವರ ಮೇಲೆ, ಈ ಪಾತ್ರಗಳ ಮೇಲೆ ನಿಮ್ಮ ಬರವಣಿಗೆ ಸಾಕ್ತಾ ಇದೆ. ಅದೇ ಅನುವಾದ. ಅನುವಾದ. ಅವರು ಪುಸ್ತಕ, ಹಿಂದಿ ಪುಸ್ತಕಗಳು ಬರೆದಿರೋದು, ನಾನು ಅದನ್ನು ಆ ಪಾತ್ರಗಳನ್ನು ಮಾತ್ರ ಹೈಲೈಟ್ ಮಾಡಿಕೊಂಡು ನನ್ನ ಇದರಲ್ಲಿ. ಒಂದು ವಿಷಯ ನಿಮಗೆ ಕೊನೆಯದಾಗಿ ಕೇಳ್ತೀನಿ ಅಂತಂದರೆ, ವಚನಗಳ ರಚನೆ ನೀವು ಮೊದಲು ಬಹಳಷ್ಟು ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ರಿ, ಓದಿದ್ರಿ, ಅವರ ಪ್ರಭಾವ ನಿಮ್ಮ ಮೇಲೆ ಬಿತ್ತು. ಇವತ್ತಿನ ದಿನಮಾನದಲ್ಲಿಯೂ ಯುವ ಜನತೆಯಲ್ಲಿ ವಚನಗಳನ್ನು ರಚಿಸುವಂಥವರು ಕೆಲವಷ್ಟು ಜನ ಬರ್ತಿದ್ದಾರೆ. ನಾನು ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿರೋದ್ರಿಂದ ಇದನ್ನು ರಚಿಸಬೇಕು ಅನ್ನುವಂತಹ ತುಡಿತ ಒಳಗಿನಿಂದಲೇ ಬರಬೇಕು, ಒಳೋಣ. ಆದರೂ ಇದನ್ನು ರಚಿಸೋದಕ್ಕಿಂತ ಮುಂಚೆ ಅವರು ಮಾಡ್ಕೋಬೇಕಾಗಿರುವಂತಹ ಒಂದು ಹೋಮ್ವರ್ಕ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇದು ನನ್ನೊಳಗಿಂದ ಬರುವಂಥ ಸ್ಫುರಣೆ ಅಂತ ಹೇಳಿದ್ರು ಕೂಡ, ಭಾಷಾ ವಿಚಾರದಲ್ಲಿ ಏನೆಲ್ಲ ಕಲಿಕೆಗಳಾಗಬೇಕು, ಹೊಸದಾಗಿ ಬರೀಬೇಕು ಅನ್ನುವಂಥ ತುಡಿತಾ ಇರುವಂಥವರಿಗೆ ನಿಮ್ಮ ಕಿವಿ ಮಾತೇನು? ಫಸ್ಟ್ ನೀವು ಹೇಳ್ದಂಗೆ ತುಡಿತಾ ಇರಬೇಕು. ತುಡಿತಾ ಇರಬೇಕು. ಒಂದು, ಅವರ ವ್ಯಕ್ತಿತ್ವದಲ್ಲಿ ಅದು ಆ ವಚನಗಳು ಏನು ಬರಿತಾ ಇದ್ದೀನೋ ಅದನ್ನು ಅವ್ರ ವ್ಯಕ್ತಿತ್ವದಲ್ಲಿ ಅವ್ರು ಮೊದಲು ಅಳವಡಿಸ್ಕೋಬೇಕು. ಅದರಲ್ಲಿ ಭಾವಶುದ್ಧಿ ಅಂತ ಒಂದು ಬರುತ್ತೆ ವಚನಗಳ ಇದರಲ್ಲಿ. ಭಾವಶುದ್ಧಿ ಅಂದರೆ, ಇವಾಗ ನಾವು ಸಭ್ಯತೆಯಿಂದ ಇರ್ತೀವಿ. ನಾವು ಯಾವಾಗ ನಮ್ಮ ಮನಸ್ಸಿನ ಒಳಗಡೆ ಆ ಸಭ್ಯತೆ ಅಂತ ಅನ್ನೋದು ಆಳವಾಗಿ ಬೇರೂರಿತ್ತು, ಅದು ಸಹಜವಾದ ಗುಣವಾಗಿ ಹೊಮ್ಮದಾಗ್ಲೇನೆ ಇದೆಲ್ಲನೂ ಬರಲಿಕ್ಕೆ ಸಾಧ್ಯ ಉಂಟು. ಅದೇ ನಾನು ವಚನಗಳು ಬರಿತೀನಿ ಅಂತ ಹೇಳಿ ಬರೆಯೋದ್ರಲ್ಲಿ ಏನು, ಅದು ರಚನೆ ಅಂತ ಆಗತ್ತೆ ಹೊರತು ವಚನ ಅಂತ ಆಗೋದಿಲ್ಲ. ಹಾಗಾಗಿ ನಾವು ಬರೀ ವಚನ ಒಂದೇ ಅಲ್ಲ, ನಾನು ಯಾವುದೇ ಒಂದು ಪ್ರಬಂಧಗಳು ಬರೆದಾಗ್ಲೂ ಕೂಡ ಅದನ್ನೇ ತಗೊಳ್ತಾ ಇದ್ದೆ. ಅದನ್ನ ಹೇಳಿದ್ನಲ್ಲ, ಆ ಥರ ವಿಷಯಗಳನ್ನೇ ಬರೆದಂತೆ ನಡಿ ಅಂತ ಹೇಳ್ತಾ ಇದ್ರಿ. ನಿಜವಾಗ್ಲೂ ಇವತ್ತು ನಿಮ್ಮ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷ ಆಯಿತು. ನಿಮ್ಮ ಈ ವಚನಗಳ ರಚನೆ, ಅದರ ಪ್ರಚಾರ ಇನ್ನಷ್ಟು ನಿಮ್ಮ ಸಮಯದಲ್ಲಿ, ನಿಮ್ಮ ನಂತರವೂ ನಿಮ್ಮ ಮಕ್ಕಳ ವಿಚಾರ ಕೂಡ ಹೇಳಿದ್ರಿ, ಅವ್ರ ಮುಖಾಂತರವೂ ಆಗಲಿ ಅಂತ ಆಶಿಸ್ತೀವಿ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಹಲವಾರು ನಿಮ್ಮ ಮನಸ್ಸಿನ ವಿಚಾರಗಳನ್ನು, ನಿಮ್ಮ ಜೀವನದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ ಕೂಡ. ವೀಕ್ಷಕರೇ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ 2ನೇ ಆವೃತ್ತಿಯ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.